Yes, sir. Yes, in the last class, we are discussing about kinds of partners. And your friend asked a question. I think she has not joined yet. Sahana. Okay. Her question is whether a sleeping partner can be. Her question mostly regarding sharing of profit. Sharing of profit is a separate thing. Sharing of profit to partner ಆದ್ಮೇಲೆ sharing of losses and profits ಅದರ ಬಗ್ಗೆ a person has to be a partner, he should agree to share the profit. ಅದಿರಲೇಬೇಕು. Sharing of losses, it is left to the discretion of the partners. ಒಂದು ಪಾಲುದಾರಿಕೆ ಸಂಸ್ಥೆಯಲ್ಲಿ ಬರೋ ಲಾಭನ ಶೇರ್ ಮಾಡ್ಕೊಳ್ಳೋದು ಅತ್ಯವಶ್ಯಕ. ಆದ್ರೆ she has come. So excuse me. So sharing of profit is a prerequisite. Without a person agreeing to share the profit, he may not be considered as a partner at all. That's the requirement, basic requirement. But sharing of loss is always not necessary. A sleeping partner is generally going to be liable both for profit as well as for losses. ಪ್ರಾಫಿಟ್ ತಗೊಂಡ್ರೆ ಶೇರ್ ಮಾಡ್ಕೊಂತಾನೆ, ಲಾಸ್ ಆದ್ರೂ ಮೋಸ್ಟ್ಲಿ ಅವನಿಗೆ ಲಾಸ್ ಬೇರ್ ಮಾಡ್ಲೇಬೇಕವ. ಬಟ್ ದರ್ ಇಸ್ ನೋ ರೂಲ್ ದಟ್ ಎವ್ರಿ ಪಾರ್ಟ್ನರ್ ಹ್ಯಾಸ್ ಟು ಬೇರ್ ದ ಲಾಸ್. ಪ್ರತಿಯೊಬ್ಬ ಪಾರ್ಟ್ನರ್ನು ಲಾಸ್ನ ಬೇರ್ ಮಾಡಲೇಬೇಕು, ಲಾಸ್ ಲಯಬಿಲಿಟಿ ಇರಲೇಬೇಕು ಅನ್ನೋದಿಲ್ಲ. ದೇ ಮೇ ಅಗ್ರಿ ಅಮಾಂಗ್ ದೆಮ್ಸೆಲ್ಸ್. ಮುಂದಕ್ಕೆ ಓದ್ತೀವಿ, ನೆಕ್ಸ್ಟ್ ಕ್ಲಾಸ್ ಅದೇ ಓದ್ತೀವಿ. ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್, ಹೌ ಇಟ್ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್. ಹಕ್ಕು ಮತ್ತು ಬಾಧ್ಯತೆಗಳನ್ನ ಯಾವ ರೀತಿ ನಿರ್ಧರಿಸ್ತಾರೆ ಅನ್ನೋದನ್ನ ಸೆಕ್ಷನ್ 9, 10, 11, 16ನೇ ಸೆಕ್ಷನ್ ವರ್ಗು ಇದ್ರ ಬಗ್ಗೆನೇ ಮಾತಾಡ್ತೀವಿ. ಸೊ ಟು ಸಹನಾ ಅಂಡ್ ಟು ಹರ್ ಕ್ವೆಶ್ಚನ್, ಸೊ ಎ ಸ್ಲೀಪಿಂಗ್ ಪಾರ್ಟ್ನರ್ ಈಸ್ ಜನರಲಿ ಗೋಯಿಂಗ್ ಟು ಬಿ ಆಲ್ಸೋ ಲಯಬಲ್ ಫಾರ್ ದ ಲಾಸಸ್. ಆದ್ರೆ ಹಂಗಿರ್ಲೇಬೇಕು ಅಂತ ಏನಿಲ್ಲ. ಇಟ್ ಈಸ್ ನಾಟ್ ಓನ್ಲಿ ಸ್ಲೀಪಿಂಗ್ ಪಾರ್ಟ್ನರ್, ಎನಿ ಪಾರ್ಟ್ನರ್ ಫಾರ್ ದಟ್ ಮ್ಯಾಟರ್. ಎ ಪಾರ್ಟ್ನರ್ ಮೇ ಅಗ್ರಿ ಆನ್ ಇನ್ ದ ಅಗ್ರಿಮೆಂಟ್ ಆಫ್ ದ ಪಾರ್ಟ್ನರ್ಶಿಪ್ agreement, they may agree that a certain partner is liable only for profit and not for losses. ಮುಂದಕ್ಕೆ ಓದ್ತೀವಿ ಅದನ್ನ. for profit only partner ಅಂತ ಕರಿತೀವಿ ಜನರಲ್ ಆಗಿ. ಸೊ he may or he may not be. Usually he may claim exemption because he may not be participating in the business. He may say that I am only liable for the losses. ಹಂಗ ಒಪ್ಕೊಬಹುದು. ಬಟ್ ಹಂಗೆ ಮಾಡಬೇಕು ಅಂತ ನಿಯಮ ಇಲ್ಲೂ ಇಲ್ಲ. So with that observation, we'll proceed to from the place where we have left. If you have still any doubts, I hope I answered your question, Sahana. Yes, sir. Okay, moving further, active partner ಆಯ್ತು, dormant partner or sleeping partner. These are some of the important features of dormant partners. I think we stop here only. Yes, dormant partner is one who is not interested in the daily management and functional aspects of the business, and further, but he may be consulted while taking major decisions of the firm. ದಿನ ಪ್ರತಿನಿತ್ಯ ವ್ಯಾಪಾರದಲ್ಲಿ ಪಾಲ್ಗೊಳ್ತಿದ್ರು ಪ್ರಮುಖವಾದಂತಹ ಏನಾರ ತೀರ್ಪುಗಳನ್ನ ತಗೊಬೇಕು. ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಕಡೆ ಬಿಸ್ನೆಸ್ ಬೇರೆ ಮಾಡೋದು, ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು, ಈ ತರ ಮೇಜರ್ ಡಿಸಿಷನ್ಸ್ ತಗೊಬೇಕಾದ್ರೆ ಅವನು ಕನ್ಸಲ್ಟೇಷನ್ ಮಾಡೇ ತಗೊಬೇಕು. ಬಟ್ ಹಿ ವಾಂಟ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದ ಡೇ ಟು ಡೇ ಅಫೇರ್ಸ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಮತ್ತೆ ದ ಪಾರ್ಟ್ನರ್ಶಿಪ್ ಆಫ್ ದಿಸ್ ಪಾರ್ಟ್ನರ್ may not be known to outsiders. That is the most important factor which makes him a dormant or sleeping partner. ಪಾರ್ಟ್ನರ್ಸ್ ಯಾರ್ಯಾರು ಅನ್ನೋದು ಸಾರ್ವಜನಿಕ ಗೊತ್ತಿರ್ತದೆ. ಆದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಅವನು ಒಬ್ಬ ಪಾರ್ಟ್ನರ್ ಅಂತ ಗೊತ್ತಿರಬೇಕಾಗಿಲ್ಲ ಬೇರೆಯವ್ರಿಗೆ. ದೇ ಮೇ ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಓನ್ಲಿ ದ ಅಗ್ರಿಮೆಂಟ್. ಸೊ ದಟ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಮಚ್ ಪಾಸಿಬಲ್. ಸೊ ಪಾರ್ಟ್ನರ್ಶಿಪ್ ಆಫ್ ದಿಸ್ ಪಾರ್ಟ್ನರ್ ಮೇ ನಾಟ್ ಬಿ ನೋನ್ ಟು ಔಟ್ಸೈಡರ್ಸ್. ಶುಡ್ ನಾಟ್ ಬಿ ಅಂತಲ್ಲ, ಮೇ ನಾಟ್ ಬಿ. ಗೊತ್ತಿರಲೇಬೇಕು ಅನ್ನೋದೇನಿಲ್ಲ, ಗೊತ್ತಿಲ್ಲದೇನೂ ಇರ್ಬೋದು ಬೇರೆಯವ್ರಿಗೆ. ಬಟ್ they invest in the firm by contributing to the chunk of capital of the firm. ಅಂದ್ರೆ ಆತ ಏನ್ ಮಾಡಿರ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಪಾರ್ಟ್ನರ್ಶಿಪ್ ಅಲ್ಲಿ. ಅಂದ್ರೆ ಕ್ಯಾಪಿಟಲ್ ಬೇಕಲ್ಲ, ಬಂಡವಾಳ ಬೇಕಾ, ಬಂಡವಾಳದಲ್ಲಿ ಅವನದು ಒಂದು ಪಾಲಿರ್ತದೆ. ದಟ್ ಈಸ್ ವಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಲೀಪಿಂಗ್ ಪಾರ್ಟ್ನರ್. ಎಷ್ಟು ಏನು, ಇಟ್ ಡಿಪೆಂಡ್ಸ್ ಆನ್ ದ ಪಾರ್ಟ್ನರ್ಶಿಪ್ agreement, but he is also going to generally invest in the capital of the firm, but he won't take part in the day-to-day business or functional aspects of the firm. And but he is major, whenever major decisions are going to be taken, he is also going to be consulted. Further, in case of debt, he is liable to clear it out on behalf of the firm. ಇದ್ರ ಬಗ್ಗೆ ಆಲ್ಮೋಸ್ಟ್
ಸ್ಟೂಡೆಂಟ್ ಆಫ್ 2015 ಬ್ಯಾಚ್ 616 ಬ್ಯಾಚ್ ಹುಡುಗ. He recently he is an advocate practicing. He raised it out, sir. Somewhere I have read that the sleeping partner is not liable for the debts of the firm. Is it right? ಅಂತ ಒಂದು ಮೆಸೇಜ್ ಕಳಿಸಿದ ರೀಸೆಂಟ್ಲಿ, ಒನ್ ಮಂತ್ ಬ್ಯಾಕ್. ಒನ್ ಆಫ್ ಯುವರ್ ಸೀನಿಯರ್ಸ್ ಈಸ್ ಫ್ರಮ್ ಬ್ಯಾಂಗ್ಳೂರ್. He sent a message. He read somewhere that this is the position. ಈ ಕನ್ಫ್ಯೂಷನ್ಸ್ ನಮ್ಗೆ ಯಾರು ಇರೋದು ಬೇಡ ಮುಂದಕ್ಕೆ. In case of debt, he is liable to clear it out on behalf of the firm. ಈ ಫರ್ಮ್ಗೆ ಏನಾರ ಫರ್ಮ್ ಸಾಲ ಮಾಡಿದೆ, ಆ ಪಾಲುದಾರಕ ಸಂಸ್ಥೆ ಏನಾರ ಸಾಲ ಮಾಡಿದೆ ಅಂದ್ರೆ ಆ ಸಾಲ ತೀರಿಸೋ ಜವಾಬ್ದಾರಿ ಎಲ್ಲರದ್ದು ಪಾರ್ಟ್ನರ್ಸ್ ಇರ್ತದೆ, ಇನ್ಕ್ಲೂಡಿಂಗ್ ಸ್ಲೀಪಿಂಗ್ ಪಾರ್ಟ್ನರ್. ಸ್ಲೀಪಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ನಾನು ಬಿಸ್ನೆಸ್ ಮ್ಯಾನೇಜ್ ಮಾಡ್ತಿಲ್ಲ, ಅದರಿಂದ ಲಾಸ್ ಆದ್ರೆ ನಾನು ಮಾಡ್ತೀವಿ, ಸಾಲಕ್ಕೆಲ್ಲ ನಾನು ಜವಾಬ್ದಾರಿ ಎಲ್ಲ ಅಂತ ಹೇಳಂಗಿಲ್ಲ. He is liable to repay the debts along with all other partners on behalf of the firm. ಆ ಪಾಲುದಾರಕ ಸಂಸ್ಥೆ ಎಲ್ಲಾ ಸಾಲಗಳಿಗೆ ಈ ಸ್ಲೀಪಿಂಗ್ ಪಾರ್ಟ್ನರ್ ಕೂಡ ಹೊಣೆಗಾರಕನಾಗಿರ್ತಾನೆ. ಎಷ್ಟು ಮಟ್ಟಕ್ಕೆ ಹೊಣೆಗಾರ ಆಗಿರ್ತಾನೆ, ವಿಲ್ ಬಿ ಡಿಸ್ಕಸಿಂಗ್ ಇನ್ ಗ್ರೇಟರ್ ಡೀಟೇಲ್ಸ್ ಇನ್ ದ ಕಮಿಂಗ್ ಕ್ಲಾಸಸ್. So in case of debts, he is liable to clear the debt on behalf of the firm. ಮುಂದುವರಿತಾ, a dormant partner is not required to file a public notice to announce his retirement. ಇದು ಇಂಪಾರ್ಟೆಂಟ್. ಯಾವ ಡಾರ್ಮೆಂಟ್ ಪಾರ್ಟ್ನರ್ ಅಥವಾ ಸ್ಲೀಪಿಂಗ್ ಪಾರ್ಟ್ನರ್ ಇದನ್ನಲ್ಲ, ಅವನು ರಿಟೈರ್ಡ್ ಆಗಬೇಕು ಅಂದ್ರೆ ಪಬ್ಲಿಕ್ ನೋಟಿಸ್ ಕೊಡ್ಬೇಕಾಗಿಲ್ಲ. ಬೇರೆಯವ್ರಿಗೆ ಹಂಗಲ್ಲ. ಇವ್ ಆಕ್ಟಿವ್ ಪಾರ್ಟ್ನರ್ಸ್ ನಾವು ಓದಿದ್ವಿ ಆಗ್ಲಿ. ಆಕ್ಟಿವ್ ಪಾರ್ಟ್ನರ್ he has to give public notice of retirement. Otherwise, he continues to be liable for the activities of the firm even after his retirement. ಇಲ್ಲಂಗಲ್ಲ, ಯಾಕಂದ್ರೆ ಡಾರ್ಮೆಂಟ್ ಪಾರ್ಟ್ನರ್ ಹಿಮ್ಸೆಲ್ಫ್ ಇಸ್ ಸ್ಲೀಪಿಂಗ್ ಪಾರ್ಟ್ನರ್. ಅವನ ಪಾರ್ಟ್ನರ್ ಅಂತ ಬೇರೆ ಯಾರಿಗೂ ಗೊತ್ತಿಲ್ಲ. ಅದರಿಂದ ಅವ್ನು ಯಾವ ಬೇಕಾದ್ರೂ ರಿಟೈರ್ಡ್ ಆದ ಅಂದ್ರೆ ರಿಟೈರ್ಡ್ ಆಗಿದ್ದಕ್ಕೆ ಪಬ್ಲಿಕ್ ನೋಟಿಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ರಿಟೈರ್ಡ್ ಆಗ್ಬೋದು, ದಟ್ ಈಸ್ ಸಮಥಿಂಗ್, ಇಟ್ಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಲ್ಲಿ ಬರ್ಕೊಂಡಿರ್ತಾರೆ ಅದಕ್ಕೆ ಏನೇನು ಬೇಕು ಅಂತ, ಯಾವ ರಿಟೈರ್ಡ್ ಆಗ್ಬೋದು, ಹೆಂಗ್ ರಿಟೈರ್ಡ್ ಆಗ್ಬೋದು, ಅದ್ರ ಬಗ್ಗೆ ಅವರು ಅಗ್ರಿಮೆಂಟ್ ಅಲ್ಲಿ ಪ್ರಾವಿಷನ್ಸ್ ಮಾಡಿರ್ತಾರೆ, ಅದಕ್ಕೆ ನಿಯಮಗಳನ್ನ ಮಾಡಿರ್ತಾರೆ. ಇಲ್ಲ ಅಂದ್ರೆ ಪಾರ್ಟ್ನರ್ಶಿಪ್ ಅಟ್ ವಿಲ್ ಆದ್ರೆ ಯಾವ ಬೇಕಾದ್ರೂ ನೋಟಿಸ್ ಕೊಟ್ಟು ರಿಟೈರ್ಡ್ ಆಗ್ಬೋದು. ಸೊ ಡಾರ್ಮೆಂಟ್ ಪಾರ್ಟ್ನರ್ ರಿಟೈರ್ಡ್ ಆಗ್ತಾನೆ ಅಂದ್ರೆ ಅವನು ಸಾರ್ವಜನಿಕ ಸೂಚನೆ ನೀಡಬೇಕಾಗಿಲ್ಲ, ಯಾಕೆಂದ್ರೆ ಅವನು ಸ್ಲೀಪಿಂಗ್ ಪಾರ್ಟ್ನರ್. Okay, next, as he is not participating in the operation, he cannot withdraw remuneration. ಜನರಲ್ ಆಗಿ ಅವನಿಗೆ ಸಂಬಳ ಅಂತ ಕೊಡೋದಿಲ್ಲ ಫರ್ಮ್ ಇಂದ. ಬೇರೆ ಆಕ್ಟಿವ್ ಪಾರ್ಟ್ನರ್ ನಾವು ಆಗ್ಲೇ ಓದಿದ್ವಿ. an active partner may agree with other partners that he may get some remuneration for being an active partner. ಅದು ಪಾರ್ಟಿಸಿಪೇಟಿಂಗ್ ಪಾರ್ಟ್ನರ್ ಅಂತ ಅವ್ನು ಪ್ರತಿನಿತ್ಯ ಅವ್ನು ಬೇರೆ ಎಲ್ಲಾ ಕೆಲಸ ಬಿಟ್ಟು ಬರೀ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನೋಡ್ಕೊಂಡಿರ್ತಾನಲ್ಲ, ಅದರಿಂದ ಅವನಿಗೆ ರೆಮ್ಯುನರೇಷನ್ ಕೊಡೋದಕ್ಕೆ ಅವಕಾಶಗಳಿದೆ. ಬಟ್ ಈ ಸ್ಲೀಪಿಂಗ್ ಪಾರ್ಟ್ನರ್ಗೆ ಅಂತ ರೆಮ್ಯುನರೇಷನ್ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ರೆಮ್ಯುನರೇಷನ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಕೇಳಂಗಿಲ್ಲ ಅವರು, ನಾನು ಕೆಲಸ ಮಾಡಿದ್ದೀನಿ ನಂಗೆ ದುಡ್ಡು ಕೊಡು ಅಂತ ಕೇಳಂಗಿಲ್ಲ. ಆದ್ರೆ ಅಗ್ರಿಮೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಒಪ್ಪಂದ ಮಾಡ್ಕೊಂತಾರಲ್ಲ, ಒಪ್ಪಂದದಲ್ಲಿ ಅವರು ಒಂದು ಪ್ರಾವಿಷನ್ ಮಾಡ್ಬೋದು ಅಂತ, ಇಂತಿಂತ ವ್ಯಕ್ತಿಗಳು ಆಕ್ಟಿವ್ ಪಾರ್ಟ್ನರ್ಸ್ ಇದ್ದು ನಮ್ಮೆಲ್ಲರ ಪರವಾಗಿ ಅವರು ಬಿಸ್ನೆಸ್ ನೋಡ್ಕೊಂತಿರೋದ್ರಿಂದ ಅವ್ರಿಗೆ ಇಷ್ಟು ನಾವು ರೆಮ್ಯುನರೇಷನ್ ಸಂಬಳ ಕೊಡ್ತೀವಿ ಅಂತ ಒಪ್ಕೊಂಡ್ಬಾರ್ದು. ದೆನ್ ದೇ ವಿಲ್ ಬಿ ಬೋತ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಪಾರ್ಟ್ನರ್ಸ್ ಆಗಿರ್ತಾರೆ ಅವರು. ಆದ್ರೆ ಸ್ಲೀಪಿಂಗ್ ಪಾರ್ಟ್ನರ್ಗೆ ಹಂಗಾಗೋದಿಲ್ಲ. ಸ್ಲೀಪಿಂಗ್ ಪಾರ್ಟ್ನರ್ ಕೆನ್ ನಾಟ್ ವಿತ್ಡ್ರಾ ಎನಿ ರೆಮ್ಯುನರೇಷನ್. ಅವನಿಗೆ ಯಾವುದೇ ಸಂಬಳ ಕೊಡೋಕೆ ಅವಕಾಶಗಳು ಇರೋದಿಲ್ಲ, ಯಾಕೆಂದ್ರೆ ಅವನು ಯಾವುದೇ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ, ಆ ಒಂದು ಪಾಲುದಾರಕ ಸಂಸ್ಥೆ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋದಿಲ್ಲ. ಅದರಿಂದ ಅವನಿಗೆ ಯಾವುದೇ ರೆಮ್ಯುನರೇಷನ್ ಇರೋದಿಲ್ಲ. ಕೇಳಿಸ್ತಾ ಇದೆಯಾ? am I audible? Hello? Yes, sir. Okay. ಮುಂದುವರಿತಾ, this is with respect to dormant partner. Second kind of partner whom we come across with. ಮೂರನೇವನು ನಾಮಿನಲ್ ಪಾರ್ಟ್ನರ್. ನಾಮಕಾವಸ್ಥೆ ಪಾಲುದಾರನಾಗಿರ್ತಾನೆ. ಬರೀ ಹೆಸರಿಗೆ ಅವನು ಪಾರ್ಟ್ನರ್ ಆಗಿರ್ತಾನೆ, ಪಾಲುದಾರನಾಗಿರ್ತಾನೆ ಹೊರತು ಅವನಿಗೆ ಯಾವುದೇ ರೀತಿಯ ಆರ್ಥಿಕ ಹಿತಾಸಕ್ತಿಗಳು ಆ ಒಂದು ಪಾಲುದಾರಿಕ ಸಂಸ್ಥೆಯಲ್ಲಿ ಇರೋದಿಲ್ಲ. ಅಂತ ವ್ಯಕ್ತಿನ ನಾವು ನಾಮಿನಲ್ ಪಾರ್ಟ್ನರ್ ಅಂತ ಕರಿತೀವಿ. ಹೆಸರಿಗೆ ಮಾತ್ರ ಅವನು ಪಾರ್ಟ್ನರ್ ಆಗಿರ್ತಾನೆ. ನಿಜವಾಗೂ ಪಾರ್ಟ್ನರ್ನ ಯಾವುದೇ ಹಿತಾಸಕ್ತಿಗಳಾಗಲಿ ಅಥವಾ ಯಾವುದೇ ಲಾಭ ಪಡ್ಕೊಳ್ಳೋ ಅವಕಾಶಗಳಾಗ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಅಲ್ಲಿ ಇರೋದಿಲ್ಲ. he may not be investing actually and he may not be sharing even profit. ಮತ್ತೆ ಯಾಕೆ ಅವನ್ನ ಪಾರ್ಟ್ನರ್ ಮಾಡಿದ್ವಿ ಅನ್ನೋ ಒಂದು ಗೊಂದಲ ಮೂಡಬಹುದು. ಅದೇನು ಅನ್ನೋದು ನಾ ಈಗ ಮುಂದಕ್ಕೆ ನೋಡೋಣ. a person who does not have any real interest in the business or working of the firm ಅಂತವನ್ನ ನಾವು ನಾಮಿನಲ್ ಪಾರ್ಟ್ನರ್ ಅಂತ ಕರಿತೀವಿ. ಆ ವ್ಯಕ್ತಿಗೆ ಆ ಬಿಸ್ನೆಸ್, ಆ ಒಂದು ಪಾಲುದಾರಕ ಸಂಸ್ಥೆ ಯಾವುದೇ ಬಿಸ್ನೆಸ್ ನಲ್ಲಾಗ್ಲಿ ಅಥವಾ ಯಾವುದೇ ಅದರ ಬೇರೆ ಅದರ ಕೆಲಸದಲ್ಲಾಗ್ಲಿ ಅವನಿಗೆ ನಿಜವಾದ ಯಾವುದೇ ಹಿತಾಸಕ್ತಿ ಇರೋದಿಲ್ಲ. ಮತ್ತೆ ಯಾಕೆ ಅವ್ನ ಪಾರ್ಟ್ನರ್ ಅಂತ ಕರಿತೀವಿ? ಸೊ ನಾರ್ ಹಿ ಹ್ಯಾಸ್ ಎನಿ ರೈಟ್ ಇನ್ ದ ಪ್ರಾಫಿಟ್ಸ್ ಪ್ರಾಫಿಟ್.
ಅವನಿಗೆ ಅಲ್ಲಿ ಬರುವಂತ ಲಾಭದಲ್ಲೂ ಕೂಡ ಯಾವುದೇ ಪಾಲಿರೋದಿಲ್ಲ ಅವ್ನಿಗೆ. ಅಂತ ವ್ಯಕ್ತಿನ ನಾವು ನಾಮಿನಲ್ ಪಾರ್ಟ್ನರ್ ಅಂತ ಕರಿತೀವಿ. ಅಂತವನ್ನ ನಾಮಕಾವಸ್ಥೆ ಪಾಲುದಾರನಾಗಿದ್ದಾನೆ ಅಂತ ಪರಿಗಣಿಸ್ತೀವಿ, ನಾಮಿನಲ್ ಪಾರ್ಟ್ನರ್. ಮತ್ತೆ ಅವನ ಪೊಸಿಷನ್ ಏನು? ಈ ಆಲ್ಸೋ ಡಸ್ ನಾಟ್ ಯೂಶಲಿ ಹ್ಯಾವ್ ಎನಿ ಸೇ ಇನ್ ದ ಮ್ಯಾನೇಜ್ಮೆಂಟ್ ಆರ್ ವರ್ಕಿಂಗ್ ಆಫ್ ದ ಬಿಸ್ನೆಸ್. ಅವನು ಆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಅದರ ವ್ಯವಹಾರದಲ್ಲಿ ತನ್ನ ಮೇಲ್ವಿಚಾರಣೆ ಆಗಲಿ ತಮ್ಮ ನಿರ್ದೇಶನ ಕೊಡೋಂಗಿರೋದಿಲ್ಲ. ಮತ್ತೆ ಅದರ ವರ್ಕಿಂಗ್ ಆಫ್ ಬಿಸ್ನೆಸ್, ಅದರ ಒಂದು ಪ್ರತಿನಿತ್ಯದ ಕೆಲಸಗಳಲ್ಲೂ ಕೂಡ ತನ್ನ ಪಾತ್ರ ಏನೂ ಇರೋದಿಲ್ಲ. ಇಟ್ ಡಸ್ ನಾಟ್ ಯೂಶಲಿ ಹ್ಯಾವ್ ಎನಿ ಸೇ. ಎನಿ ಸೇ ಅಂದ್ರೆ ಅವ್ನಿಗೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ, ಅವ್ನು ಹೇಳ್ದಂಗೆ ಯಾರು ಕೇಳಲ್ಲ ಬೇರೆಯವರು. ಐ ಮೀನ್ ನಾಟ್ ಹ್ಯಾವ್ ಎನಿ ಸೇ ಇನ್ ದ ಮ್ಯಾನೇಜ್ಮೆಂಟ್, ನಿರ್ವಹಣೆ ಆರ್ ವರ್ಕಿಂಗ್, ವ್ಯಾಪಾರದ ವಹಿವಾಟು ನಡೆಸ್ತಾರಲ್ಲ ಚಟುವಟಿಕೆಗಳು, ಅವುಗಳಲ್ಲಿ ಯಾವುದೇ ರೀತಿಯ ಪಾತ್ರ ಒಂದು ಇರೋದಿಲ್ಲ. ಮತ್ತೆ ಯಾಕೆ ಬರ್ತಾನ ಅಲ್ಲಿ? ಬಟ್ ಹಿ ಈಸ್ ಲಯಬಲ್ ಟು ಔಟ್ಸೈಡರ್ಸ್ ಆಸ್ ಎ ಆಕ್ಚುಯಲ್ ಪಾರ್ಟ್ನರ್ ಫಾರ್ ಡೆಟ್ಸ್. ಅವನಿಗೆ ಲಾಭ ಸಿಗೋದಿಲ್ಲ, ಲಾಭದಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅವನು ಪ್ರಾಫಿಟ್ ಶೇರ್ ಮಾಡೋದಿಲ್ಲ, ಅವ್ನಿಗೆ ಯಾವುದೇ ಅದ್ರಲ್ಲಿ ಬಂಡವಾಳ ಹೂಡಿರೋದಿಲ್ಲ, ಅವ್ನಿಗೆ ಯಾವುದೇ ಹಿತಾಸಕ್ತಿಗಳಿರೋದಿಲ್ಲ. ಮ್ಯಾನೇಜ್ಮೆಂಟ್ ಅವ್ನ ಪ್ರಕಾರ ಕೇಳೋದು ಮಾಡ್ಕೊಳ್ಳಲ್ಲ, ಅವನೇನು ಪಾರ್ಟಿಸಿಪೇಟೇ ಮಾಡಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ. ಆದ್ರೂ ಅಕಸ್ಮಾತ್ ಏನಾರ ಪಾಲುದಾರಿಕಾ ಸಂಸ್ಥೆ ಸಾಲ ಮಾಡಿದ್ರೆ ಆ ಸಾಲಗಾರರಿಗೆ ಬೇರೆ ಪಾರ್ಟ್ನರ್ಸ್ ಹಂಗೆ ಈ ನಾಮಿನಲ್ ಪಾರ್ಟ್ನರ್ಗೂ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಅವನಿಗೂ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಇನ್ನು ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ, ಯಾಕಂತ ಪಾರ್ಟ್ನರ್ನ ಮಾಡ್ಕೊಂತೀವಿ ನಾವು ಪಾರ್ಟ್ನರ್ ಆಗಿ ಅಂದ್ರೆ, ಈ ಜಸ್ಟ್ ಇದಕ್ಕೆ ಕಾರಣ ಇಲ್ಲಿ ಸಿಗುತ್ತೆ ನೋಡಿ ಈ ಪಾಯಿಂಟ್ ಅಲ್ಲಿ. He just lends his name to the firm so that it could take advantage from him, his name and his or her reputation and reputation and the name, and is treated like an actual partner. ಈ ಒಂದು ಉದ್ದೇಶಕ್ಕೋಸ್ಕರ ಕೆಲವ್ರನ್ನ ಬಳಸ್ಕೊಂತಾರೆ ಪಾರ್ಟ್ನರ್ ಆಗಿ. ನೀವು ಸೆಲೆಬ್ರಿಟಿ, ಯಾರೊಬ್ಬ ದೊಡ್ಡ ಸೆಲೆಬ್ರಿಟಿ, ಫಿಲ್ಮ್ ಆಕ್ಟರ್ ಇರ್ಬೋದು, ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಅಥವಾ ಪ್ರಾಮಿನೆಂಟ್ ದೊಡ್ಡ ಬಿಸ್ನೆಸ್ ಟೈಕೂನ್ ಇರ್ಬೋದು, ಅವನ ಹೆಸರನ್ನ ಬಳಸ್ಕೊಂಡ್ರೆ ತುಂಬಾ ಜನ ಅಟ್ರಾಕ್ಟ್ ಆಗಿ ಈ ಫರ್ಮ್ ಜೊತೆ ವ್ಯವಹಾರ ಮಾಡಕ್ ಬರ್ಬೋದು, ಕಸ್ಟಮರ್ಸ್ ಬಂದು ಜಾಸ್ತಿ ಅವ್ರ ಪ್ರಾಡಕ್ಟ್ ನ ಪಡ್ಕೊಬಹುದು. ಈ ಹಲವಾರು ಕಾರಣಗಳಿರ್ತವೆ. ಆ ಪಾರ್ಟ್ನರ್ನ ಒಂದು ರೆಪ್ಯುಟೇಷನ್, ದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ, ಅವನ ಹೆಸರಿನಲ್ಲಿ ನಾವು ಸ್ವಲ್ಪ ಲಾಭ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅವನ್ನ ಪಾರ್ಟ್ನರ್ ಮಾಡ್ಕೊಂತಾರೆ. ಅವಾಗ ಅವ್ನ ಬಿಸ್ನೆಸ್ ಮಾಡೋದಿಲ್ಲ, ಅವ್ನು ನೋಡ್ಕೊಳ್ಳೋದಿಲ್ಲ, ಮತ್ತೆ ಅಲ್ಲಿ ದುಡ್ಡು ಏನು ಕೊಟ್ಟಿರಲ್ಲ ಪಾರ್ಟ್ನರ್ಶಿಪ್ ಫರ್ಮ್ಗೆ, ತನ್ನ ಹೆಸರನ್ನ ಬಳಸ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟಿರೋದು. ಅದಕ್ಕೋಸ್ಕರ ಬೇಕಷ್ಟು ದುಡ್ಡು ಇಸ್ಕೊಬಹುದು. He might have taken some money for allowing his name to be used by them. ಸೊ ಬೇರೆ ಏನೇ ಫೇವರ್ಸ್ ಬೇಕಾದ್ರೂ ತಗೊಂಡಿರ್ಬೋದು ಅವನು. ಅಪಾರ್ಟ್ ಫ್ರಮ್ ದಟ್, he don't have any interest in the business of the firm. ಆ ಪಾಲುದಾರಿಕಾ ಸಂಸ್ಥೆ ವ್ಯಾಪಾರದಲ್ಲಿ ಅವ್ನಿಗೆ ಯಾವುದೇ ಹಿತಾಸಕ್ತಿ ಇರೋದಿಲ್ಲ. ಆದ್ರೂ ಅವನ್ನ ಪಾರ್ಟ್ನರ್ಸ್ ಅಂತ ತೋರಿಸಿರ್ತಾರೆ ಅಗ್ರಿಮೆಂಟ್ ಅಲ್ಲಿ, ಮತ್ತೆ ಪ್ರಪಂಚಕ್ಕೆಲ್ಲ ಅವನೇ ಪಾರ್ಟ್ನರ್ ಅಂತ ಅನ್ಕೊಂಡಿರ್ತಾರೆ. ಅದರಿಂದ ಅವನಿಗೆ ಬೇರೆ ಏನೇ ಇಂಟ್ರೆಸ್ಟ್ ಇಲ್ದಿದ್ರು ಸಾಲಗಾರರು ಏನಿರ್ತಾರಲ್ಲ, ಅವರು ಇವ್ನ ಮುಖ ನೋಡ್ಕೊಟ್ಟಿರ್ಬೋದು ಸಾಲ. ಇವನು ಇಲ್ಲಿ ಪಾರ್ಟ್ನರ್ ಆಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಸಾಲ ಕೊಟ್ಟಿರ್ಬೋದು. ಅದರಿಂದ ಸೊ ನಾಮಿನಲ್ ಪಾರ್ಟ್ನರ್ ಆಗಿದ್ರು ಅವನು ಆ ಪಾಲುದಾರಿಕಾ ಸಂಸ್ಥೆಯ ಸಾಲಗಳಿಗೆ ಥರ್ಡ್ ಪಾರ್ಟೀಸ್, ಮೂರನೇ ವ್ಯಕ್ತಿ ಸಾಲ ಕೊಟ್ಟಿರ್ತಾನೆ, ಅವ್ರಿಗೆ ಇವನು ಹೊಣೆಗಾರ ಆಗಿರ್ತಾನೆ. ಯಾರ ಜೊತೆಲಿ? ಬೇರೆ ಪಾರ್ಟ್ನರ್ ಜೊತೆಲಿ ಇವನಿಗೂ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಈ ಕಂಟಿನ್ಯೂಸ್ ಟು ಬಿ ಲಯಬಲ್ ಫಾರ್ ದ ಡೆಟ್ಸ್ ಆಫ್ ದ ಔಟ್ಸೈಡರ್ಸ್ ಜಸ್ಟ್ ಲೈಕ್ ಎನಿ ಅದರ್ ಆಕ್ಚುಯಲ್ ಪಾರ್ಟ್ನರ್. ನಿಜವಾಗಿ ಬೇರೆ ಪಾರ್ಟ್ನರ್ಸ್ ಹೆಂಗಿರ್ತಾರೋ ಅದೇ ರೀತಿ ಇವನಿಗೂ ಅದಕ್ಕೆ ಹೊಣೆಗಾರಿಕೆ ಇದ್ದೇ ಇರುತ್ತೆ. ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ನಾಮಿನಲ್ ಪಾರ್ಟ್ನರ್. ಅಂಡ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಪಾರ್ಟ್ನರ್ಶಿಪ್ ಇಸ್ ಎಕ್ಸಿಕ್ಯೂಟೆಡ್ ವಿತ್ ಸೆಲೆಬ್ರಿಟಿ ಆರ್ ಬಿಸ್ನೆಸ್ ಟೈಕೂನ್ಸ್ ಫಾರ್ ವ್ಯಾಲ್ಯೂ ಎಡಿಷನ್ ಆರ್ ಫಾರ್ ಪ್ರಮೋಟಿಂಗ್ ಎ ಬ್ರ್ಯಾಂಡ್ ವಿತ್ ದ ಪರ್ಸನ್ಸ್ ಗುಡ್ ವಿಲ್ ಅಂಡ್ ಫೇಮ್. ಒಂದೇ ಉದ್ದೇಶಕ್ಕೋಸ್ಕರ ನಾಮಿನಲ್ ಪಾರ್ಟ್ನರ್ ಬರ್ತಾನೆ. ಹೆಸರಿಗೆ ಮಾತ್ರ ಅವನು ಪಾರ್ಟ್ನರ್ ಆಗಿರ್ತಾನೆ, ಅವನಿಗೆ ಯಾವುದೇ ಹಿತಾಸಕ್ತಿಗಳು ಇರೋದಿಲ್ಲ, ಮತ್ತೆ ಅದರ ಒಂದು ವ್ಯವಹಾರದಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಿಲ್ಲ. ಅವನ ಹೆಸರು ಮಾತ್ರ ಉಪಯೋಗಿಸೋದಕ್ಕೆ ಅವ್ರು ಅವಕಾಶ ಮಾಡಿಕೊಡ್ತಾರೆ. ಅದರಿಂದ ಅವನು ಪಾರ್ಟ್ನರ್ ಅಂತ ಅಲ್ಲಿ ಅವನ ಹೆಸರು ನಮೂದಿಸಿರ್ತಾರೆ ಅಷ್ಟೇ. ಅದರಿಂದ ಅವ್ರಿಗೆ ಕಸ್ಟಮರ್ಸ್ ಜಾಸ್ತಿ ಸಿಗ್ತಾರೆ, ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ಅದಕ್ಕೋಸ್ಕರ ಅಂತ ವ್ಯಕ್ತಿನ ಬಳಸ್ಕೊಂತಾರೆ. ಸಚ್ ಪಾರ್ಟ್ನರ್ ಇಸ್ ಕಾಲ್ಡ್ ಆಸ್ ನಾಮಿನಲ್ ಪಾರ್ಟ್ನರ್. ಅದರ ಲಯಬಿಲಿಟೀಸ್ ಅಲ್ಲಿ ಏನಂದ್ರೆ, ಅವನಿಗೂ ಬೇರೆ ರೀತಿನೇ ಎಲ್ಲ ರೀತಿ ಅವನು ಸಂಸ್ಥೆಯ ಸಾಲಗಳಿಗೆ ಬೇರೆ ನಿಜವಾದ ಪಾರ್ಟ್ನರ್ಸ್ ಹೆಂಗಿರ್ತಾರೋ, ಆಕ್ಟಿವ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ ಇರ್ತಾರೋ, ಅದೇ ರೀತಿ ನಾಮಿನಲ್ ಪಾರ್ಟ್ನರ್ಗೂ ಹೊಣೆಗಾರಿಕೆ ಅಂತೂ ಇದ್ದೇ ಇರುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ನಾಮಿನಲ್ ಪಾರ್ಟ್ನರ್. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಬಹುದು. ಓಕೆ, ಶಾಲ್ ವಿ ಪ್ರೊಸೀಡ್ ನೌ? ಯಾವ ಬೇಕಾದ್ರೂ ಕೇಳ್ಬೋದು, ಹಂಗೇನಿಲ್ಲ ಇವಾಗ ಕೇಳಬೇಕು ಅಂತಲ್ಲ. ಇಫ್ ಯು ಫೀಲ್ you have some doubts, you please raise your hand or you can just interrupt and we will look into that. Okay, moving further, is partners by estoppel are
ಬೈ ಹೋಲ್ಡಿಂಗ್ ಔಟ್. ತುಂಬಾ ಸರ್ತಿ ಶಾರ್ಟ್ ನೋಟ್ಸ್ ಕ್ವಶನ್ ಕೇಳ್ತಾರೆ ಇದನ್ನ. ಪಾರ್ಟ್ನರ್ ಬೈ ಎಸ್ಟೆಪಲ್ ಆರ್ ಪಾರ್ಟ್ನರ್ಶಿಪ್ ಬೈ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಹೋಲ್ಡಿಂಗ್ ಔಟ್ ಅಂದ್ರೆ ತೋರಿಸೋದು ಪಾರ್ಟ್ನರ್ ಅಂತ. ಹೇಳ್ರಿ ಶರಣು, ಏನ್ ಡೌಟ್ ಇದೆಯಾ? ಶರಣು ಅವ್ರೇನೋ ಬಂದೋದ್ರು ಆಡಿಯೋ. ಓಕೆ, ಪಾರ್ಟ್ನರ್ ಬೈ ಎಸ್ಟ್ Sir, ಹೇಳಮ್ಮ. sir, in case of sleeping partner, sir, Hmm. uh, sir, if they retire without giving public notice, sir, Hmm. are they Hmm. will they have to after their retirement? Are they liable for the recovery of amount of the goods, sir? Look, ultimately whatever transactions happens ಡ್ಯೂರಿಂಗ್ ಹಿಸ್ ಪಾರ್ಟ್ ಅಸೋಸಿಯೇಷನ್ ವಿತ್ ದ ಫರ್ಮ್, ಇಷ್ಟೊಂದು ಟ್ರಾನ್ಸಾಕ್ಷನ್ಸ್ ಆಗಿರ್ತದೆ. ಕೆಲವರು ಯಾರೋ ಸಾಲ ಕೊಟ್ಟಿರ್ತಾರೆ, ಬ್ಯಾಂಕ್ ಅವರಾಗ್ಲಿ ಅಥವಾ ಇನ್ನೊಬ್ರು ಯಾರೋ, ಬಿಫೋರ್ ಹಿಸ್ ರಿಟೈರ್ಮೆಂಟ್. ಆ ಸಾಲಗಳಿಗೆ ಆ ರಿಟೈರ್ಡ್ ಆಗ್ತಾನ ಪಾರ್ಟ್ನರು, ರಿಟೈರ್ಡ್ ಆದ್ಮೇಲೆ ಅದಕ್ಕೆ ಲಯಬಿಲಿಟಿ ಇದ್ದಿರುತ್ತೆ ನಮ್ಗೆ. ಅರ್ಥ ಆಯ್ತಮ್ಮ? ವೆದರ್ ಈಸ್ ಅ ಸ್ಲೀಪಿಂಗ್ ಪಾರ್ಟ್ನರ್ ಆರ್ ಅದರ್ವೈಸ್. ಸೊ ಫಾರ್ ಆಲ್ ದ ಟ್ರಾನ್ಸಾಕ್ಷನ್ ವಿಚ್ ಹ್ಯಾಪನ್ಸ್ ಅಟ್ ದ ಟೈಮ್ ಡ್ಯೂರಿಂಗ್ ವಿಚ್ ಹಿ ಈಸ್ ಎ ಪಾರ್ಟ್ನರ್, ಹಿ ಕಂಟಿನ್ಯೂಸ್ ಟು ಬಿ ಲಯಬಲ್ ಇವನ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್. ರಿಟೈರ್ಡ್ ಆದ ತಕ್ಷಣ ಅವ್ನ ಲಯಬಿಲಿಟಿ ಹೋಗೋದಿಲ್ಲ. Sir, then active partner ಗೆ public notice ಕೊಡ್ಬೇಕಂತ ರೂಲ್ ಹೌದು. ಇದೆ ಅಲ್ಲ ಸರ್? ಹ್ಮ್ ಸೊ ಅವನು ಪಬ್ಲಿಕ್ ನೋಟಿಸ್ ಕೊಟ್ಟಾದ್ಮೇಲೆ ಹ್ಮ್ ಅವನು ವೆದರ್ ವಿಲ್ ಹಿ ಬಿ ಲಯಬಲ್ ಟು ದ ಕ್ರೆಡಿಟರ್ ಸರ್ he will be liable for the creditors who are the creditors before his retirement. after his retirement sir? ಇಲ್ಲ, he is not liable for the transactions. ದೆನ್ ಸ್ಲೀಪಿಂಗ್ ಪಾರ್ಟ್ನರ್ ಗೆ ಯಾವುದೇ ರೂಲ್ ಇಲ್ವಲ್ಲ ಸರ್ ಯಾಕೆಂದ್ರೆ ಪಬ್ಲಿಕ್ ನೋಟಿಸ್ ಕೊಡ್ಬೇಕು? ಸ್ಲೀಪಿಂಗ್ ಪಾರ್ಟ್ನರ್ ಈಸ್ ನಾಟ್ ನೋನ್ ಟು ಔಟ್ಸೈಡರ್ಸ್. ಈ ಆಕ್ಟಿವ್ ಪಾರ್ಟ್ನರ್ ಈಚೆಯವರು ಗೊತ್ತು. ಸೊ ಅವನು ಅಂತ ನಂಬಿ ಎಷ್ಟೊಂದ್ ಜನ ಸಾಲ ಕೊಟ್ಟಿರ್ತಾರೆ. ಇವನು ಆಕ್ಟಿವ್ ಪಾರ್ಟ್ನರ್ ಅಂತ ಗೊತ್ತೇ ಇರಲ್ಲ ಬೇರೆಯವ್ರಿಗೆ. ಅದರಿಂದ ಅವನು ಹೋದ್ರು ಇದ್ರು ಹೊರಗಡೆ ಅವ್ರಿಗೆ ವ್ಯತ್ಯಾಸ ಆಗಲ್ಲ. ಅರ್ಥ ಆಗ್ತಿದೆಯಮ್ಮ? ಸೊ ಇಟ್ ವೋಂಟ್ ಮೇಕ್ ಎನಿ ಡಿಫರೆನ್ಸ್. ದೇರ್ಫೋರ್ ಹಿ ನೀಡ್ ನಾಟ್ ಗಿವ್ ನೋಟಿಸ್. ಇವಾಗ ಏನಾಗಿರುತ್ತೆ, ಆಕ್ಟಿವ್ ಪಾರ್ಟ್ನರ್ ರಿಟೈರ್ಡ್ ಆಗೋದ ಯಾರು ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ, ಅವ್ನ್ ಗೊತ್ತಿಲ್ದಂಗೆ ಅವ್ನು ಇನ್ನೂ ಪಾರ್ಟ್ನರ್ ಆಗಿದ್ದಾನೆ ಅಂದ್ಕೊಂಡು ಸಾಲ ಕೊಡೋ ಚಾನ್ಸಸ್ ಇದೆ. ಹೌದಾ? ಬೇರೆ ಸ್ಲೀಪಿಂಗ್ ಪಾರ್ಟ್ನರ್ ಹೊರಗಡೆ ಅವ್ರಿಗೆ ಗೊತ್ತೇ ಇಲ್ಲದೆ ಇರೋದ್ರಿಂದ ಅವ್ನು ಇದ್ರು ಒಂದೇ ಬಿಟ್ರು ಒಂದೇ, ಹೊರಗಿನವ್ರಿಗೆ ಅದರಿಂದ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅವ್ನು ನನ್ನ ಗೊತ್ತಿದ್ರೆ ಅದು ಬೇರೆ ವಿಷಯ, ಗೊತ್ತಿಲ್ಲಲ್ಲ. ಸೊ ದೇರ್ಫೋರ್ ಹಿ ನೀಡ್ ನಾಟ್ ಬಿ. he'll be liable after his retirement also sir? ಫಾರ್ ದ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್, ಬಿಫೋರ್ ಇಸ್ ರಿಟೈರ್ಮೆಂಟ್ ಏನೇ ಟ್ರಾನ್ಸಾಕ್ಷನ್ಸ್ ಆಗಿರುತ್ತಲ್ಲ ಅದೆಲ್ಲದಕ್ಕೂ ಅವನು ಲಯಬಲ್ ಆಗ್ತಾನೆ. ಹಾ ಸರ್. ಓಕೆ, ಶರಣು ದಯವಿಟ್ಟು ಮ್ಯೂಟ್ ಮಾಡ್ರಿ, ನೀವು ಮಾತಾಡ್ತಿದ್ರಿ ಯಾರ ಹತ್ರ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಎಸ್ ಸರ್. ಓಕೆ, ಪಾರ್ಟ್ನರ್ಶಿಪ್ ಬೈ ಎಸ್ಟೆಪಲ್ ಆರ್ ಹೋಲ್ಡಿಂಗ್. ಈ ಹೋಲ್ಡಿಂಗ್ ಔಟ್ ಅಂತಾನೆ ಶಾರ್ಟ್ ನೋಟ್ಸ್ ಕೇಳ್ತಾರೆ ಸುಮ್ಮನೆ. ಹೋಲ್ಡಿಂಗ್ ಔಟ್ ಅಂತ ಒಂದು 5 ಮಾಸ ಏನೋ ಕೇಳ್ಬಿಡ್ಬೋದು, ಅದೊಂದು ಪ್ರಾಬ್ಲಮ್ ಕೇಳ್ಬೋದು, ಅಥವಾ ಒಂದು 6 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಏನು ಹೋಲ್ಡಿಂಗ್ ಔಟ್ ಆರ್ ಎಸ್ಟೆಪಲ್? ಎಸ್ಟೆಪಲ್ ಆಗಲೇ ಕೇಳಿರ್ಬೇಕು ನೀವು ಇದನ್ನಲ್ವಾ. ಪ್ರಾಮಿಸರಿ ಎಸ್ಟೆಪಲ್, ಐ ಥಿಂಕ್ ಯು ಸ್ಟಡಿಡ್ ಇನ್ ಯುವರ್ ಲಾ ಆಫ್ ಕಾಂಟ್ರಾಕ್ಟ್, ಹೌದಲ್ಲ? ಪ್ರಾಮಿಸರಿ ಎಸ್ಟೆಪಲ್ ಕೇಳಿದ್ರಲ್ರಿ? ಕೇಳಿಲ್ಲ ಯಾರು? ಸರ್ ಮೈನರ್ ಅಗ್ರಿಮೆಂಟ್ ಅಲ್ಲಿ ಏನಮ್ಮ? ಮೈನರ್ ಅಗ್ರಿಮೆಂಟ್ ಟಾಪಿಕ್ ಅಲ್ಲಿ ಬಂದಿತ್ತು. ಎಸ್ಟೆಪಲ್ ಇಸ್ ನಾಟ್ ಅಪ್ಲಿಕೇಬಲ್ ಇನ್ ಮೈನರ್ ಅಗ್ರಿಮೆಂಟ್. ಏನ್ ಎಸ್ಟೆಪಲ್ ಅಂದ್ರೆ ಪ್ರಾಮಿಸರಿ ಎಸ್ಟೆಪಲ್ ಇನ್ನೊಂದು ಬರುತ್ತೆ ನೋಡಿ. ಜ್ಞಾಪಕ ಇಲ್ವಾ ನಿಮ್ಗೆ ಯಾರಿಗೂ ಪ್ರಾಮಿಸರಿ ಎಸ್ಟೆಪಲ್ ಬಗ್ಗೆ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪ್ರಾಮಿಸರಿ ಎಸ್ಟೆಪಲ್. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಏನು, ನಿಮ್ಮ ಏರಿಯಾದಲ್ಲಿ ನೀವು ಬಹಳ ಪ್ರಾಮಿನೆಂಟ್ ಪರ್ಸನ್ ಅಂತ ಕೊಡ್ರಿ. ನಿಮ್ಮ ಏರಿಯಾದಲ್ಲಿ ವೆರಿ ವೆಲ್ ನೋನ್ ಫ್ಯಾಮಿಲಿ, ವೆಲ್ ಆಫ್ ತುಂಬಾ ಶ್ರೀಮಂತರು, ನಿಮ್ಗೆ ಎಲ್ಲ ಸುತ್ತಮುತ್ತ ಏರಿಯಾದವರೆಲ್ಲರೂ ಗೊತ್ತು, ಎಲ್ಲ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ ನಿಮ್ದು. ಯಾವುದೋ ಒಂದು ಲೋಕಲ್ ರೆಸಿಡೆಂಟ್ಸ್ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರಿ, ನೀವು ಅದರಲ್ಲಿ ಸೆಕ್ರೆಟರಿ ಆಗಿದ್ರಿ. ಒಂದ್ಸತಿ ನಿಮ್ಮನ್ನ ಸನ್ಮಾನ ಮಾಡೋಕ್ಕೋಸ್ಕರ ಕರೆಸಿದ್ರಿ ಎಲ್ಲರೂ. ಸೊ ಇವ್ ಸೆಕ್ರೆಟರಿ ಅವರು ಇಂತ ಒಳ್ಳೆ ಕೆಲಸ ಮಾಡಿದರೆ ಮುಂದಕ್ಕೂ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ನೀವು ಸ್ವಲ್ಪ ಖುಷಿ ಆಗ್ಬಿಟ್ರಿ. ಒಂದು ಎಲ್ಲರ ಜೊತೆಗೆ ಒಂದು ಪ್ರಾಮಿಸ್ ಮಾಡಿ, ಏನಂತ, ನಾನು ಒಂದ್ 2 ಲಕ್ಷ ರೂಪಾಯಿ ಕೊಡ್ತೀನಿ ರೀ. ಏನಂದ್ರೆ ಈ ಗದಗಲ್ಲಿ ನೋಡಿದ್ರಿ ನೀವೇನಾಗಿದೆ ಅಂತ, ಸಿಮೆಂಟ್ ರೋಡ್ ಹಾಕಿದ್ರು, ಸಿಮೆಂಟ್ ರೋಡ್ ಎಲ್ಲ ಕಿತ್ತಾಕಿರೋ ತಿರ್ಗಾ. ಹೌದಾ? ನೀವೇನ್ ಮಾಡಿದ್ರಿ? ಅವ್ರಿಗಂತೂ ಬುದ್ಧಿ ಇಲ್ಲ, ಕಾಂಟ್ರಾಕ್ಟರ್ ಎಲ್ಲ ಮೋಸ ಮಾಡೋಕ್ಕೋಸ್ಕರ ಮಾಡಿದ್ರೆ. ನಮ್ಮ ಏರಿಯಾ ಒಂದು 5 ರೋಡ್ ಇದಾವಪ್ಪ, ನಮ್ ಲೇಔಟ್ ಇರೋ ಕಿತ್ತಾಕಿರೋ ಸಿಮೆಂಟ್ ರೋಡ್ ನ ರೆಡಿ ಮಾಡ್ರಿ, ಅದಕ್ಕೆ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ರು. ಅರ್ಥ ಆಗ್ತಿದ್ಯಾ? ನೀವು ಲೋಕಲ್ ಫೇಮಸ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ನಿಮ್ ಏರಿಯಾದ ಒಂದು 5-6 ರೋಡ್ ಇದಾವೆ, 5 ಸಿಮೆಂಟ್ ರೋಡ್ ಗೌರ್ಮೆಂಟ್ ಅವ್ರು ಮಾಡಿದ್ರು, ಮಧ್ಯ ಕಿತ್ತಾಕಿದಾರೆ. ಈಗ ನೀರ್ ನಿಂತ್ಕೊಳ್ತೆ ಗಲೀಜು ಸೊಳ್ಳೆ. ನೀವೇನ್ ಮಾಡಿದ್ರಿ? ನೀವೊಂದು ಫಂಕ್ಷನ್ ಮಾಡಿದ್ರು, ಆ ಫಂಕ್ಷನ್ ಅಲ್ಲಿ ಹೇಳ್ಬಿಟ್ರಿ ನೀವು ಗ್ರೂಪ್ ನಲ್ಲಿ ಅಂತ, ಏನಪ್ಪ ನಾನು
ಒಂದ್ 2 ಲಕ್ಷ ರೂಪಾಯಿ ಕೊಡ್ತೀನಿ. ಆ ಸಿಮೆಂಟ್ ರೋಡ್ ಏನೇನ್ ಕಿತ್ತಾಕಿದಾರೋ ಅದೆಲ್ಲ ಸರ್ ಮಾಡ್ರಿ ಅಂದ್ರಿ. ಸರ್ ಮಾಡ್ರಿ. ಯಾರು ಸರ್ ಮಾಡ್ರಿ? ಹೇಳಿದ್ರು ಅವ್ರು. ಅಲ್ಲಿ ಕೆಲವರು ನಿಮ್ ಸಂಘದವ್ರದ್ದು ಏನೇನೋ ಒಂದು 4 ಜನ ಇದಾರೆ ವ್ಯಕ್ತಿಗಳು. ಅವ್ರಿಗೆ ಹೇಳ್ತಾರೆ, ನೋಡಪ್ಪ ನೀವು 4 ಜನ ಇದನ್ನ ಚಾರ್ಜ್ ತಗೊಳ್ರಿ. ಏನೇನೆಲ್ಲ ಮಾಡಿಸಿ ಕೆಲಸ ಮಾಡಿ ಆಮೇಲೆ ನಾನು ದುಡ್ಡು ಕೊಡ್ತೀನಿ ಅಂತ. ಅರ್ಥ ಆಗ್ತಿದೆ ಇಲ್ಲಿವರೆಗೂ? ಸೊ ಏನ್ ಮಾಡಿದ್ರು ಅವರು, ಸರಿ ಸರ್ ಸರ್ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಲಸ ಶುರು ಮಾಡಿ ಸಿಮೆಂಟ್ ಗಿಮೆಂಟ್ ಎಲ್ಲ ಕೊಂಡ್ಕೊಂಡು ಒಂದು 4 ರೋಡಲ್ಲಿ 6 ರೋಡಲ್ಲಿ 3 ರೋಡ್ 4 ರೋಡ್ ಎಲ್ಲ ಆಗಲೇ ಕ್ಲೀನ್ ಆಗಿ ಸಿಮೆಂಟ್ ಹಾಕ್ಬಿಟ್ಟು ಮುಚ್ಬಿಟ್ಟು ಕ್ಲೀನ್ ಮಾಡ್ಬಿಟ್ರು. ರೋಡ್ ಪ್ಲೇನ್ ಮಾಡ್ಬಿಟ್ಟಿದ್ದಾರೆ. ಇನ್ನೂ ಬಾಕಿ ಇತ್ತು. ಅವಾಗ ಸರ್ ಎಲ್ಲ ಕೆಲ್ಸದವರೆಲ್ಲ ದುಡ್ಡು ಕೇಳ್ತಿದ್ದಾರೆ. ಮತ್ತೆ ಅಂಗಡಿಯವರು, ಸಿಮೆಂಟ್ ಅಂಗಡಿಯವರು ಅವರೆಲ್ಲ ದುಡ್ಡು ಕೇಳ್ತಿದ್ದಾರೆ. ಒಂದ್ ಸ್ವಲ್ಪ 1 ಲಕ್ಷ ಕೊಡ್ತೀರಾ ಸರ್ ಈಗ ಅಂತ ಬಂದ್ರು. ಅವಾಗ ನೀವು ನಾನ್ ಅವತ್ತು ಸುಮ್ನೆ ಹೇಳಿದ್ದೆ, ನನಗ್ ಗೊತ್ತಿಲ್ಲಪ್ಪ, ನಾನ್ ಸುಮ್ನೆ ಹೇಳಿದ್ರೆ ನೀವು ಮಾಡೇ ಬಿಡೋದಾ? ನನ್ನ ಹತ್ರ ದುಡ್ಡು ಗಿಡ್ಡು ಏನೂ ಇಲ್ಲ ಅಂತ ನೀವು ಹೇಳ್ಬೋದಾ ಇಲ್ವಾ? ಹೇಳ್ಬೋದಾ ಇಲ್ವಾ? ಮಾತಾಡ್ರಿ. ಹೇಳಕ್ ಬರಂಗ ಸರ್. ಹೇಳಕ್ ಬರಂಗಿಲ್ಲ. ಯಾಕೆ? ಏನ್ ಕಾಂಟ್ರಾಕ್ಟ್ ಮಾಡಿದ್ರಿ ನೀವು? ನಿಮ್ ಸರ್ ಕಾಂಟ್ರಾಕ್ಟ್ ಆಯ್ತಾ? ಪಬ್ಲಿಕ್ ನಾಗ ಇಲ್ಲ ಸರ್, ಪಬ್ಲಿಕ್ ನಾಗ ವಚನ ಕೊಟ್ಟಿರ್ತೀರಿ ಸರ್. ವಚನ 108 ಕೊಡ್ತೀನಪ್ಪ. ವಚನ ಕೊಟ್ರೆ ಬೈಂಡಿಂಗ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಕಾಂಟ್ರಾಕ್ಟ್ ಆಗ್ಬೇಕು. ಕಾಂಟ್ರಾಕ್ಟ್ ಆಗಿಲ್ಲಪ್ಪ, ಆಯ್ತು ನಾನು ವಚನ ಭ್ರಷ್ಟ ಅಂತ ಅಂದ್ಕೊಳಪ್ಪ. ಹೂನಪ್ಪ ನಾನು ವಚನ ಕೊಟ್ಟಿದ್ದೆ, ನಾನು ವಚನ ಮುಡಿತೀನಿ ಹೋಗಯ್ಯ ಅಂತ ಹೇಳ್ಬಿಟ್ರೆ ಸುಮ್ಮನೆ ಹೋಗೋದ ನೀವು? ಕೋರ್ಟ್ಗೆ ಹೋಗ್ಬೋದೇ ನಾವು ನಿಮ್ ಮೇಲೆ ಆ ದುಡ್ಡು ವಸೂಲಿ ಮಾಡಕ್ಕೆ? ಹೋಗ್ಬೋದಾ ಇಲ್ವಾ ಅನ್ನೋದು ಪ್ರಶ್ನೆ. ನಿಂಗಪ್ಪ ಹೇಳಿ, ಹೋಗ್ಬೋದಾ ಇಲ್ವಾ? ಹೋಗ್ಬೋದು ಸರ್. ಹೆಂಗ್ ಹೋಗ್ತೀರಿ? ಯಾಕಂದ್ರೆ ಅದು ಕಾಂಟ್ರಾಕ್ಟ್. ಅದು ಕಾಂಟ್ರಾಕ್ಟ್ ಅಂದ್ರೆ ಏನು ನೋಡಿದಿರಾಗ್ಲೇ? ಕಾಂಟ್ರಾಕ್ಟ್ ಅಂದ್ರೆ ದೇರ್ ಶುಡ್ ಬಿ ಅನ್ ಅಗ್ರಿಮೆಂಟ್ ಅಂಡ್ ದೇರ್ ಶುಡ್ ಬಿ ಮ್ಯೂಚುವಲ್ ಕನ್ಸಿಡರೇಷನ್. ಇಬ್ಬರಿಗೂ ಪ್ರತಿಫಲ ಸಿಗ್ಬೇಕು. ನಾನು 2 ಲಕ್ಷ ರೂಪಾಯಿ ಕೊಟ್ರೆ ನಂಗೇನ ಬರ್ತದ? ಏನೂ ಬರಲ್ಲ. ಸಿಮೆಂಟ್ ಕಿತ್ತಾಕಿರೋ ರೋಡ್ನ ಸಿಮೆಂಟ್ ಹಾಕೋದು ನನ್ ಕೆಲ್ಸನಾ? ಅಲ್ಲ. ಆ ಸಿಮೆಂಟ್ ಹಾಕಿದ್ರು ನಂಗೇನ್ ಬರಲ್ಲ, ಆಗದೆ ಇದ್ರು ನಂಗೇನ್ ಬರಲ್ಲಪ್ಪ. ನಾನ್ ಯಾಕೆ ಕೊಡ್ಲಿ ದುಡ್ಡು? ನಾನ್ ಸುಮ್ನೆ ಅವತ್ತೇನೋ ಗ್ರೂಪ್ನಲ್ಲಿ ಹೇಳಿದ್ದೀನಿ, ನೀವೇನೋ ಸನ್ಮಾನ ಮಾಡಿದ್ರಿ, ಖುಷಿ ಹೇಳಿದ್ನಪ್ಪ, 2 ಲಕ್ಷ ರೂಪಾಯಿ ನಂಗೆ ಬರ್ತದ, ನಾನ್ ಕೊಡಲ್ಲ ಅಂತ ಹೇಳಿದ್ರೆ ಸರಿ ತಪ್ಪಲ್ಲ. ಅದನ್ನ ಹಂಗಿದ್ದಾಗ ನಾನ್ ಕೊಡಲ್ಲ ಅಂತ ನೀವ್ ಹೇಳ್ಬೋದಾ ಇಲ್ವಾ ಅನ್ನೋದು ಪ್ರಶ್ನೆ. ಹೇಳ್ರಿ. ಹೇಳಕ್ ಆಗಲ್ಲ ಅಂತೀರಿ. ಹೇಳಕ್ ಆಗಲ್ಲ ಅಂದ್ರೆ ಯಾಕೆ ಹೇಳಕ್ ಆಗಲ್ಲ? ಕಾಂಟ್ರಾಕ್ಟ್ ಇಲ್ಲ. ನಾನ್ ಕಾಂಟ್ರಾಕ್ಟ್ ಅಂತೂ ಇಲ್ಲ. ಯಾಕಂದ್ರೆ ಕನ್ಸಿಡರೇಷನ್ ಇರ್ಬೇಕು, ಮ್ಯೂಚುವಲ್ ಕನ್ಸಿಡರೇಷನ್. ಪ್ರತಿಫಲ ನನಗೇನ ಸಿಗ್ಬೇಕು. ನಾನೇನೋ ಪ್ರಾಮಿಸ್, ನಾನು ಆಫರ್ ಮಾಡಿ ಅದು ಅಕ್ಸೆಪ್ಟೆನ್ಸ್ ಆಗಿ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಇಟ್ ಈಸ್ ಎ ವೈಡ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಯಾವುದೇ ಮಾನ್ಯತೆ ಇಲ್ಲ. ಹೌದಾ ಅಲ್ವಾ? ಓದಿದ್ರಿ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ. ಹಿಂಗ್ ಓದ್ಬೇಕ್ರಿ ನೀವು. ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು. ಸುಮ್ಮನೆ ಓದೋದಲ್ಲ. ಯಾವುದೇ ಸಬ್ಜೆಕ್ಟ್ ಲಾ ಇದೆಯಲ್ಲ, ಎಸ್ಪೆಷಲಿ ಲಾ ಸಬ್ಜೆಕ್ಟ್ಸ್ ಆರ್ ಟು ಬಿ ಲರ್ನ್ಡ್ ಬೈ ಅಪ್ಲೈಯಿಂಗ್ ಮೈಂಡ್. 108 ಪ್ರಶ್ನೆ ಬರ್ತದೆ ತಲೆಗೆ, ಕೇಳಬೇಕು, ಅರ್ಥ ಮಾಡ್ಕೊಬೇಕು. ಓದಿಲ್ದಂಗೆ ಇರಕ್ಕಂತೂ ಸಾಧ್ಯ ಇಲ್ಲ. ಇಟ್ಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಲ್ಲ ಕಾಂಟ್ರಾಕ್ಟ್ ಲಾ. ಸೊ ಯಾಕೆ ನೀವು ದುಡ್ಡು ಕೊಡ್ಲೇಬೇಕು? 2 ಲಕ್ಷ ನೀವು ಕೊಡ್ಲೇಬೇಕು. ಯಾಕೆ ಅಂದ್ರೆ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಎಸ್ಟಪಲ್. ಆ 4 ಜನ ನೀನ್ ಹೇಳಿದ್ಯಪ್ಪ, 4 ಜನ ಕೆಲಸ ಶುರು ಮಾಡ್ರೆ ಅಂತ. ನಿನ್ ಮಾತ್ ನಂಬ್ಕೊಂಡು ಏನ್ ಮಾಡಿದ್ರು? ಅವ್ರ ಕೆಲಸ ಶುರು ಮಾಡಿದ್ರು. ಒಂದ್ 20 ಜನ ಕೆಲಸ ಮಾಡ್ತಿದಾರಪ್ಪ, 4 ದಿವಸದಿಂದ 5-6 ದಿವಸದಿಂದ. ಅವ್ರು ಕೂಲಿ ಕೊಡ್ಬೇಕು. ಒಂದು 50 ಮೂಟೆ 60 ಮೂಟೆ ಸಿಮೆಂಟ್ ತಗೊಂಡ್ಬಂದ್ರೆ ಒಂದ್ ಲೋಡ್ ಜಲ್ಲಿ ತಗೊಂಬಂದ್ ಹಾಕವ್ರೆ. ಆ ಮಿಷಿನ್ ಬಂದಿದೆ, ಆ ಮಿಷಿನ್ ಎಲ್ಲ ಕೆಲಸ ಮಾಡವ್ರೆ 6-7 ದಿವಸ. ಇವಾಗ ದುಡ್ಡು ಕೊಡಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಬಂದ್ ನಿಮ್ಗೆ ಹೊಡಿತಾರೆ ಅಲ್ವಾ? 4 ಜನಕ್ಕೆ ಯಾರು ಕೆಲಸ ಮಾಡಿಸಿದ್ರು ಅವ್ರಿಗೆ. ಅವ್ರೇನ್ ಮಾಡ್ಬೇಕು ಅಂತ ಮಾಡಿದ್ರ? ನಿಮ್ ಮಾತು ಕೇಳಿದ್ರು, ಅವ್ರು ಮಾಡಿದ್ರು. ದೆನ್ ನೀನ್ ಕೊಡ್ತೀನಿ ಅಂತ ಒಂದ್ಸತಿ ಹೇಳಿ, ನೀನ್ ಹೇಳಿದ ನಿನ್ನ ಪ್ರಾಮಿಸ್ ಮೇಲೆ ಇನ್ನೊಬ್ಬ ವ್ಯಕ್ತಿ ಅವನು ತನ್ನ ಒಂದು ಪೊಸಿಷನ್ ನ ಚೇಂಜ್ ಮಾಡ್ಕೊಂಡು ಲಯಬಿಲಿಟಿ, ಹೊಣೆಗಾರಿಕೆಯನ್ನ, ಬಾಧ್ಯತೆಗಳನ್ನ ಮಾಡ್ಕೊಂಡಿದ ಅಂದ್ರೆ ಅವಾಗ ಅವನ್ ಬಂದು ನಿನ್ನ ಕೇಳಿದಾಗ ನಾನ್ ಮಾಡಲ್ಲ ಅಂತ ಹೇಳಂಗಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಎಸ್ಟಪಲ್. ಯು ಆರ್ ಎಸ್ಟಾಪ್ಡ್ ಫ್ರಮ್ ಡಿನೈಯಿಂಗ್ ಯುವರ್ ಆಬ್ಲಿಗೇಷನ್. ಕಾಂಟ್ರಾಕ್ಟ್ ಇಲ್ಲ ಸರಿ, ಕನ್ಸಿಡರೇಷನ್ ಇಲ್ಲ ಸರಿ, ನನಗೇನೋದ್ರಿಂದ ಬರಲ್ಲ ಸರಿ, ಆದ್ರೂ ನಾನು 2 ಲಕ್ಷ ಕೊಡ್ಬೇಕು. ಯಾಕೆಂದ್ರೆ ನನ್ನ ಮಾತು ನಂಬ್ಕೊಂಡು ಬೇರೆ ಯಾರೋ ಅವ್ರ ಒಂದು ಪೊಸಿಷನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲಿಂದನೋ ಕರ್ಸೋರು ಅಷ್ಟು ಜನ ವರ್ಕರ್ಸ್ನ. ಅವರು 1 ವಾರ ಕೆಲಸ ಮಾಡೋರೆ. ಒಂದ್ ಲೋಡ್ ಲಾರಿ ಜಲ್ಲಿ ಬಿದ್ದೈತೆ ಅಲ್ಲಿ. ಒಂದು 60-70 ಚೀಲ ಸಿಮೆಂಟ್ ಬಿದ್ದಾವೆ. ಇನ್ನೂ ಒಂದು 60-70 ಚೀಲ ಬೇಕು. ಅರ್ಧಕ್ಕೆ ನಿಲ್ಸಿದ್ರೆ ಎಲ್ಲ ವೇಸ್ಟ್ ಆಗ್ತದೆ. ಅವಾಗ ದೆನ್ you cannot say that I am not going to give. You have to give. That is what is called as promissory estoppel. ಪ್ರಾಮಿಸ್ ಮಾಡಿದ್ಯಾ, ಕೊಡ್ತೀನಿ 2,000 ರೂಪಾಯಿ ಅಂತ, 2 ಲಕ್ಷ ಅಂತ. ಆ ಪ್ರಾಮಿಸ್ ಮಾಡಿದ್ನ ಈಗ ಕೊಡಲ್ಲ ಅಂತ ಹೇಳಂಗಿಲ್ಲ. ಯು ಆರ್ ಎಸ್ಟಾಪ್ಡ್ ಅಂದ್ರೆ ಸ್ಟಾಪ್ಡ್ ಅಂದ್ರೆ ಯು ಆರ್ ಸ್ಟಾಪ್. ಯಾವ್ದ್ರಿಂದ ನಿಮ್ಮನ್ನ ಸ್ಟಾಪ್ ಮಾಡಿದ್ದಾರೆ? ಪ್ರಾಮಿಸ್ ಇಂದ ಪಕ್ಕಕ್ಕೆ ಸರಿಯೋದಕ್ಕಿಂತ ಸ್ಟಾಪ್ ಮಾಡಿದ್ದಾರೆ. ವಾಟ್ ಎವರ್ ಯು ಸೆಡ್, ಯು ಆರ್ ಬೌಂಡ್ ಟು ಸ್ಟಿಕ್ ಟು ದಟ್. ಏನ್ ಹೇಳಿದ್ರು ಅದಕ್ಕೆ ನೀವು ಅದಕ್ಕೆ ಬದ್ಧವಾಗಿರ್ಬೇಕು. ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಹೇಳಂಗಿಲ್ಲ. ಯು ಕೆನಾಟ್ ಸೇ ಹಾಟ್ ಅಂಡ್ ಕೋಲ್ಡ್ ಅಟ್ ದ ಸೇಮ್ ಟೈಮ್. ಒಂದನ್ನ ನಂತರ ಹೇಳೋದು,
ಇನ್ನೊಂದ್ಸತಿ ನನ್ನ ಅನುಕೂಲ ಪ್ರಕಾರ ಇನ್ನೊಂದ್ಸಲ ಅದನ್ನ ಬದಲಾವಣೆ ಮಾಡಿ ಹೇಳೋದು ಅವಕ್ಕೆ ಅವಕಾಶ ಇರೋದಿಲ್ಲ. ಅದನ್ನ ಪ್ರಾಮಿಸರಿ ಎಸ್ಟಾಪಲ್ ಅಂತ ಕರೀತಾರೆ. ಅದೇ ರೀತಿ ಇಲ್ಲೂ ಅಷ್ಟೇ ಪಾರ್ಟ್ನರ್ ಬೈ ಎಸ್ಟಾಪಲ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಆರ್ ಹೋಲ್ಡಿಂಗ್ ಔಟ್ ಅನ್ನೋದು ಏನು ಅನ್ನೋದು ಅರ್ಥ ಆಯ್ತಾ? ಪ್ರಾಮಿಸರಿ ಎಸ್ಟಾಪಲ್ ಅಂದ್ರೆ ಏನು ಅಂತ? ಇಟ್ಸ್ ಎನ್ ಎಕ್ಸೆಪ್ಷನ್ ಟು ದ ರೂಲ್ ದಟ್ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್. ಯಾವ ಒಂದು ಅಗ್ರಿಮೆಂಟ್ ಯಾರ ಹ್ಯಾಂಡ್ ರೈಸ್ ಮಾಡಿದ್ರ? Any doubt? So it is an exception to the rule that an agreement without consideration is void ಅಂತ ಒಂದು ನಿಯಮ ಇದೆಯಲ್ಲ ಕಾಂಟ್ರಾಕ್ಟ್ ಅಲ್ಲಿ, ಅದಕ್ಕೆ ಒಂದು ಅಪವಾದನೆ ಈ ಪ್ರಾಮಿಸರಿ ಎಸ್ಟಾಪಲ್. ಒಂದ್ಸತಿ ನೀನ್ ಪ್ರಾಮಿಸ್ ಮಾಡಿ ಅದರಿಂದ ಬೇರೆಯವ್ರಿಗೇನೋ ತೊಂದರೆ ಆಗಿದೆ, ಬೇರೆಯವ್ರೇನೋ ತನ್ನ ಪೊಸಿಷನ್ ಚೇಂಜ್ ಮಾಡ್ಕೊಂಡ್ರೆ ನಾನು ನನ್ನ ಪ್ರಾಮಿಸ್ ಬಿಟ್ಟು ಬೇರೆ ರೀತಿ ನಡೆಯಕ್ಕೆ ಅವಕಾಶ ಕೊಡೋದಿಲ್ಲ ಕಾನೂನು. ನಾನು 4 ಜನ ಏನ್ ಮಾಡ್ಬೋದು? ಕೇಸ್ ಫೈಲ್ ಮಾಡ್ತಾರೆ. ಸ್ವಾಮಿ ನೋಡಿ ಹಿಂಗ್ ಸಾಕ್ಷಿ ಇದೆ, ಇಷ್ಟು ಜನ ಇಂಥ ದಿವಸ ಇಂಥ ಸಮಯದಲ್ಲಿ ಇವ್ರು ನಮ್ಗೆ ಪ್ರಾಮಿಸ್ ಮಾಡಿದ್ರು, ಹಿಂಗೆ ಇಂಥ ಕೆಲಸ ಮಾಡಿಸಿ ನಾನು ದುಡ್ಡು ಕೊಡ್ತೀನಿ ಅಂದ್ರು, ನಾವು ಅರ್ಧಂಬರ್ಧ ಕೆಲಸ ಮಾಡಿಸಿದೀವಿ, ಈಗ ದುಡ್ಡು ಕೊಡಲ್ಲ ಅಂತಾರೆ ಸರ್, ದಯವಿಟ್ಟು ಆಸ್ಕ್ ಹಿಮ್ ಟು ಪೇ. ಕೋರ್ಟ್ ಅವ್ರು ಏನಂತಾರೆ ಆರ್ಡರ್ ಮಾಡ್ತಾರೆ, ಕಾಂಟ್ರಾಕ್ಟ್ ಏನಿಲ್ಲದೆ ಇದ್ರು ಯು ಹ್ಯಾವ್ ಟು ಪೇ ದ ಮನಿ ಬಿಕಾಸ್ ಯು ಹ್ಯಾವ್ ಪ್ರಾಮಿಸ್ ಅಂಡ್ ದೇ ಹ್ಯಾವ್ ಚೇಂಜ್ ದರ್ ಪೊಸಿಷನ್. ಕೊಡ್ಲೇಬೇಕು ದುಡ್ಡು ಅಂತ. ಹಂಗೆ ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲೂ ಅದೇ ರೀತಿ ಬರ್ತದೆ. ಅರ್ಥ ಆಯ್ತಾ ಪ್ರಾಮಿಸರಿ ಎಸ್ಟಾಪಲ್? ಸರ್ ಹೇಳಮ್ಮ. ಪ್ರಾಮಿಸರಿ ಎಸ್ಟಾಪಲ್ ಅಲ್ಲಿ ಹ್ಮ್. ಓರಲ್ ಪ್ರಾಮಿಸ್ ಇದ್ರೂನು ನಡೆಯುತ್ತಾ ಸರ್? ಸಾಕ್ಷಿ ಇರ್ಬೇಕು ನೀವ್ ಹೇಳಿದ್ದಕ್ಕೆ. ಸಾಕ್ಷಿ ಕೊಡಂಗ ಯಾರು ಒಬ್ರು ಇದ್ರೆ ಆಯ್ತಲ್ಲ. ಫಂಕ್ಷನ್ ಅಲ್ಲಿ ಹೇಳಿರ್ತೀರ 100 ಜನ ಒಂದು ವಿಡಿಯೋ ಫಂಕ್ಷನ್ ಸನ್ಮಾನದಲ್ಲಿ ನಿಮ್ ಭಾಷಣ ರೆಕಾರ್ಡ್ ಮಾಡ್ಕೊಂಡಾರ. ಸಾಕ್ಷಿ ಬೇಕು. ಇಟ್ ಕ್ಯಾನ್ ಬಿ ಇನ್ ರೈಟಿಂಗ್ ಆರ್ ಇಟ್ ಕ್ಯಾನ್ ಬಿ ಓರಲ್. ಹೌದಲ್ಲ ಏನಮ್ಮ? ಬಟ್ Yes, ಯಾವ್ದಾರ sir. ಕಾಂಟ್ರಾಕ್ಟ್ಸ್ ಕಂಪಲ್ಸರಿಯಾಗಿ ರೈಟಿಂಗ್ ಅಲ್ಲಿ ಇರಬೇಕು ಅಂದ್ರೆ, ಇವಾಗ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಇಮೂವಬಲ್ ಪ್ರಾಪರ್ಟಿ ಬಗ್ಗೆ ಇದ್ರೆ ಅವಾಗ ಅದು ಲಿಖಿತವಾಗಿ ಇರಬೇಕಾಗ್ತದೆ. ಅಂತ whenever law requires it to be in writing, it has to be in writing. Otherwise, even oral statements are sufficient. ಅರ್ಥ ಆಯ್ತಮ್ಮ? Yes, sir. ಓಕೆ. ಸೊ ಇಲ್ಲಿ ಅದೇ ನಿಯಮ ಇಲ್ಲ ಅನ್ವಯಿಸುತ್ತೆ. ಇಲ್ಲಿ ಏನಪ್ಪಾ ಸುನಿಲ್? ವೀರೇಶ್ ಸರ್. ಸುನಿಲ್ ಈಗ ಎಲೆಕ್ಷನ್ ಅಲ್ಲಿ ಮಾತು ಕೊಡ್ತಾರಲ್ಲ ಸರ್. ಏನಪ್ಪಾ? ಸರ್ ಎಲೆಕ್ಷನ್ ಅಲ್ಲಿ ಕೊಡ್ತಾರಲ್ಲ ಸರ್, ಈಗ ಪ್ರಾಮಿಸ್ ಮಾಡ್ತಾರಲ್ಲ, ಎಲೆಕ್ಷನ್ ಅಲ್ಲಿ ಪ್ರಾಮಿಸ್ ಮಾಡ್ತಾರೆ. ಹಾ ಹೇಳ್ರಿ. ಅದನ್ನ ಪ್ರಾಮಿಸರಿ ಎಸ್ಟಾಪಲ್ ಇಲ್ಲ, ಅದು ಮ್ಯಾನಿಫೆಸ್ಟೋ ನಾವ್ ಹಿಂಗ್ ಮಾಡ್ಬೇಕು ಅಂತ ಇದೀವಪ್ಪ, ಆಗ್ಲಿಲ್ಲ, ಮಾಡಕ್ಕಾಗ್ಲಿಲ್ಲ. ನೀವ್ ಉಪೇಂದ್ರ ಹೇಳ್ತವ್ರೆ ಅಂತ ನೀವ್ ಹೇಳ್ತಿದ್ದೀರಿ, ನಾನು ಉಪೇಂದ್ರ ಹೇಳ್ತಿದ್ರು ಮ್ಯಾನಿಫೆಸ್ಟೋ ಮಾಡಲ್ಲ ಅಂದ್ರೆ ಗೌರ್ಮೆಂಟ್ ಕಿತ್ತಾಕ್ಬೇಕು ಅಂತ. ಅದಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ. ಅದು ಪ್ರಾಮಿಸರಿ ಎಸ್ಟಾಪಲ್ ಅಲ್ಲ. ನಾವು ಮಾಡ್ಬೇಕು ಅಂತಿದೀವಿ, ನಾವು ಸರ್ಕಾರಕ್ಕೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಮಾಡ್ಬೇಕು ಅಂತಿದೀವಿ. ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವು ವೋಟ್ ಹಾಕ್ಬಾರ್ದು ಅಷ್ಟೇ. ದಟ್ ಈಸ್ ದ ರೆಮಿಡಿ. ದಟ್ ಈಸ್ ಹೌ ದ ಡೆಮೋಕ್ರಸಿ ವರ್ಕ್ಸ್. ನೀವು ಪ್ರಾಮಿಸ್ ಮಾಡಿರ್ತೀರ, ನೀವು ಎಷ್ಟು ಪ್ರಾಮಿಸ್ ಮಾಡಿರೋದನ್ನೆಲ್ಲ ಫುಲ್ಫಿಲ್ ಮಾಡಿದೆ ಅಂದ್ರೆ ಜನರಲ್ ನೆಕ್ಸ್ಟ್ ಟೈಮ್ ನಿಮ್ಮನ್ನ ರಿಎಲೆಕ್ಟ್ ಮಾಡ್ತಾರೆ. ಇಲ್ಲ ನೆಕ್ಸ್ಟ್ ಟೈಮ್ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ಎಂದ್ಕಂತಾರೆ. ಹಂಗಾಗಬೇಕು ಅಂತ ನೀವು ಹಂಗಾಗಬೇಕು ಅಂತ ನಮ್ಮ ಒಂದು ಭಾವನೆ. ಹಂಗಾಗುತ್ತಾ ಇಲ್ವಾ ಸೆಕೆಂಡರಿ ವಿಷಯ. ಆದ್ರೆ ಮ್ಯಾನಿಫೆಸ್ಟೋನೇ ಪ್ರಾಮಿಸರಿ ಎಸ್ಟಾಪಲ್ ಅಲ್ಲ. ಯಾಕೆಂದ್ರೆ ಪ್ರಾಮಿಸರಿ ಎಸ್ಟಾಪಲ್ ಆಗ್ಬೇಕು ಅಂದ್ರೆ ಏನಂದ್ರೆ ಬರೀ ಪ್ರಾಮಿಸ್ ಮಾಡಿದ ತಕ್ಷಣ ಎಸ್ಟಾಪಲ್ ಆಗೋದಿಲ್ಲ. ನಾನು ಪ್ರಾಮಿಸ್ ಮಾಡಿರ್ತೀನಿ, ಏನು ಅವರು ಕ್ರಮ ತಗೊಂಡ್ರಲ್ಲ. ಇನ್ನೊಂದು ಅದನ್ನೇ ಎಕ್ಸಾಂಪಲ್ ಸ್ವಲ್ಪ ಚೇಂಜ್ ಮಾಡ್ತೀವಿ. ಇಟ್ಸ್ ಎ ಗುಡ್ ಕ್ವೆಶ್ಚನ್. ಏನಾಗುತ್ತೆ ಅಂದ್ರೆ, ನೀವು ಪ್ರಾಮಿಸ್ ಮಾಡಿದ್ರಿ ನಿಮ್ ಸನ್ಮಾನ ಮಾಡಿದಾಗ 2 ಲಕ್ಷ ಕೊಡ್ತೀನಪ್ಪ ಅಂತ. 1 ತಿಂಗಳಾಯ್ತು, ಆಮೇಲೆ ಏನು ಕೆಲಸ ಶುರು ಮಾಡಿರಲ್ಲ, ಯಾರನ್ನು ಏನು ಹೊಣೆಗಾರಿಕೆ ಮಾಡಿರಲ್ಲ. ಅವ್ರು 4 ಜನ ಬಂದ್ರು, ಸರ್ ಇವತ್ತು ನಾಳೆಯಿಂದ ಕೆಲಸ ಶುರು ಮಾಡ್ಬೇಕು ಅಂತಿದ್ದೀವಿ ಸರ್, ಒಂದ್ ಲಕ್ಷ ಕೊಡ್ತೀರಾ ಸರ್? ಈಗ ಕೊಟ್ಟ ತಕ್ಷಣ ನಾವು ಶುರು ಮಾಡ್ತೀವಿ ಕೆಲಸ ಅಂದ್ರೆ, ಅವಾಗ ಅಪ್ಪ ಅವತ್ತೇನೋ ಹೇಳ್ದೆ ನಾನು ಸುಮ್ನೆ, ದಯವಿಟ್ಟು ಏನು ಕೆಲಸ ಶುರು ಮಾಡ್ಬಿಡ್ರಿ, ಸಾರಿ ಕ್ಷಮಿಸ್ಬಿಡ್ರಿ, ತಪ್ಪಾಯ್ತು, ನಾನೇನು ಕೊಡೋದಿಲ್ಲ, ನನ್ನ ಮನಸ್ಸು ಬದಲಾವಣೆ ಆಗೈತೆ ಅಂತ ಹೋಗಿ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಹೋಗ್ಲಿ ಬಿಡಪ್ಪ, ಸುಮ್ಮನೆ ಆಗ್ಬೇಕು. ಹಂಗಲ್ಲ, ನೀವು ಆಗ್ಲೇ ಕೆಲಸ ಶುರು ಮಾಡಿ ಅರ್ಧ ಕೆಲಸ ಮಾಡಿ ಹಿಂಗೆಲ್ಲ ಸಮಸ್ಯೆಗಳಾಗಿದ್ದಾಗ ಅವಾಗ ಪ್ರಾಮಿಸರಿ ಎಸ್ಟಾಪಲ್ ಬರ್ತೈತೆ. ಹೇಳಿದ್ದೆ ಅವತ್ತು ಕೊಡ್ಲೇಬೇಕು ಅಂತ ಕೋರ್ಟ್ ಹೋದ್ರೆ ಇಲ್ಲ. ದೆನ್ ಹಿ ಸೇಸ್ ದಟ್ ನಾನು ಪ್ರಾಮಿಸ್ ಮಾಡಿದ್ದಕ್ಕೆ ಅವ್ರ ಪೊಸಿಷನ್ ಏನ್ ಚೇಂಜ್ ಮಾಡ್ಕೊಂಡಿಲ್ಲ, ಅದರಿಂದ ಇನ್ ಮುಂದಕ್ಕೆ ಮಾಡ್ಬೇಕು ಅಂತಾರೆ. ಅಷ್ಟೊತ್ತಿಗೆ ನಾನು ಹೇಳಿದೆ ಇಲ್ಲ, ನನ್ನ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ದೀನಿ, ನಾನು ಕೊಡಲ್ಲ ಅಂದ್ರೆ ಸುಮ್ಮನಾಗಬೇಕು ಹೊರತು ಅವಾಗ ಕೋರ್ಟ್ ಹೋಗಿ ಕೇಸ್ ಹಾಕಿದ್ರೆ ಅವಾಗ ಕೋರ್ಟ್ ಅವ್ರು ಹೇಳ್ತಾರೆ ಹೋಗಪ್ಪ ಏನು ಮಾಡಕ್ಕಾಗಲ್ಲ, ಅವ್ನು ಸುಮ್ಮನೆ ಹೇಳಿರ್ತಾನೆ. ಇಟ್ಸ್ ಜಸ್ಟ್ ಏನು ಸೋಷಿಯಲ್ ಅಬ್ಲಿಗೇಷನ್, ದೇರ್ ಇಸ್ ನೋ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ಲೀಗಲ್ ಅಬ್ಲಿಗೇಷನ್. ಬಾಲ್ಫೋರ್ ವರ್ಸಸ್ ಬಾಲ್ಫೋರ್ ಕೇಸ್ ಓದಿದಿರಲ್ಲ, ಹಂಗಾಗ್ತದೆ. ಓದಿದಿರಾ ಬಾಲ್ಫೋರ್ ವರ್ಸಸ್ ಬಾಲ್ಫೋರ್ ಕೇಸು ಕಾಂಟ್ರಾಕ್ಟ್ ಅಲ್ಲಿ? ಓದಿದಿರಾ ಇಲ್ಲ? Yes, sir. ಅದೇನಾಯ್ತು, ಹೆಂಡತಿ ಗಂಡ ದುಡ್ಡು ಕೊಡ್ತೀನಿ ಇಷ್ಟು ಯಾವಾಗ ತಿಂಗಳು ಅಂತಾನೆ, ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕಕ್ಕಾಗತ್ತಾ? ಆಗಲ್ಲ ಅಂತ ಕೋರ್ಟ್. ಯಾಕಂದ್ರೆ ಇಟ್ ಇಸ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಅಬ್ಲಿಗೇಷನ್. ಹಂಗೇನಪ್ಪ ಸುನಿಲ್?
ಸರ್ಕಾರ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಲ್ಲ ಅಂದ್ರೆ ಉಪೇಂದ್ರ ಹೇಳ್ದಂಗೆ ಕಿತ್ತಾಕ್ಬಿಟ್ರಿ ಸರ್ಕಾರನ ಅನ್ನಕ್ಕಾಗಲ್ಲ. ಮುಂದಿನ ಎಲೆಕ್ಷನ್ ಕಾಯ್ಬೇಕು ಆಸ್ ಆಫ್ ನೋ. ಯಾಕಂದ್ರೆ ನಮ್ದು ನೋ ಕಾನ್ಸೆಪ್ಟ್ ಆಫ್ ರೀಕಾಲಿಂಗ್ ಇಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ, ಇಲ್ಲಿಲ್ಲ, ಇನ್ನು ಮಾಡಿಲ್ಲ. ಅದನ್ನ ಬದಲಾವಣೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆಗಳಾಗಬೇಕು. ಇವಾಗ ಒಂದ್ಸತಿ ಎಲೆಕ್ಟ್ ಮಾಡಿದ್ವಾ 5 ವರ್ಷ ಮುಗೀತು. ಹೇಳಪ್ಪ ಯಾರದು ಸರ್ ಇಲೆಕ್ಷನ್ ಟೈಮ್ನಾಗ ಅಗ್ರಿಮೆಂಟ್ ಮಾಡಿ ಕೊಡ್ತಾರಲ್ಲ ಸರ್, ನನಗೆ ಓಟ್ ಹಾಕ್ರಿ ಕೆಲಸ ಮಾಡಿ. ಯಾರ್ಲಿ ಎಲ್ಲಿ ಇದೀರಿ ನೀವು? ಯಾವ ಅಗ್ರಿಮೆಂಟ್ ಮಾಡ್ತಾರ್ರಿ? ಯಾವ ಅಗ್ರಿಮೆಂಟ್ ಸರ್, ಇಲ್ಲೂ ಇಲ್ಲ, ಎಂತದು ಇಲ್ಲ. KRS ಪಾರ್ಟಿ ಅಂತೇಳಿ ಒಂದು ಒಳಗಡೆ ಎಲೆಕ್ಷನ್ ದಾಗ ಒಂದು ಬಾಂಡ್ ಅಗ್ರಿಮೆಂಟ್ ಮಾಡಿ ಹೇಳನಲ್ರಿ ಅವೆಲ್ಲ. ದೇರ್ ಇಸ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಅಬ್ಲಿಗೇಷನ್. ಬಾಲ್ಫರ್ ವರ್ಸಸ್ ಬಾಲ್ಫರ್ ಕೇಸ್ ಇದೆ, ಓದ್ರಿ, ಗೊತ್ತಲ್ಲ, ಅದ್ರಲ್ಲಿ ಹೇಳ್ತಾರೆ. ಸೋಷಿಯಲ್ ಆಗಿ ಏನೋ ಹೇಳಿರ್ತಾನ ನಾವು ಅಷ್ಟೇ. ದರ್ ಇಸ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಅಬ್ಲಿಗೇಷನ್ ಈದರ್ ಫಾರ್ ಯು ನಾರ್ ಫಾರ್ ಹಿಮ್. ಇಬ್ಬರಿಗೂ ಇಂಟೆನ್ಷನ್ ಇಲ್ಲ ಲೀಗಲ್ ಅಬ್ಲಿಗೇಷನ್ ಕ್ರಿಯೇಟ್ ಮಾಡ್ರಿ ಅಂತ. ಹಂಗೆ ಯಾರು ನನ್ನ ಪ್ರಕಾರ ಬಾಂಡ್ ಪೇಪರ್ ಬರ್ಕೊಡಲ್ರಿ. ನಾನು ಫಸ್ಟ್ ಟೈಮ್ ಲಿಸನಿಂಗ್, ಐ ಆಮ್ ಹಿಯರಿಂಗ್ ಟು ಸಚ್ ಎ ಥಿಂಗ್. ಎಲೆಕ್ಷನ್ ನಾನು ಗೆಲ್ಸಿಬಿಟ್ರೆ ನಾನು ಇಷ್ಟು ಹಿಂಗ್ ಮಾಡ್ತೀನಿ ಅಂತ ಬರ್ಮನಿಗೆ ಬಾಂಡ್ ಪೇಪರ್ ಬರ್ಕೊಟ್ಟು ಸೈನ್ ಹಾಕಿ ರಿಜಿಸ್ಟರ್ ಮಾಡ್ತಾರೆ. ಅವೆಲ್ಲ ಯಾರು ಮಾಡಕ್ ಹೋಗಲ್ಲ. ಇಲ್ಲ, ಅದು ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಐ ಫೀಲ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಏನೋ ಯಾರು ನಿಮ್ಗೆ ಮಿಸ್ಗೈಡ್ ಮಾಡಿರ್ಬೋದು. ಹಂಗಿದ್ರು ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಪ್ರಾಮಿಸರಿ ಸ್ಟೆಪ್. ಪ್ರಾಮಿಸರಿ ಸ್ಟೆಪ್ ಅಲ್ಲಿ ಅಪ್ಲೈ ಆಗ್ಬೇಕು ಅಂದ್ರೆ ನೀನು ನಿನ್ನ ಪೊಸಿಷನ್ ಚೇಂಜ್ ಮಾಡ್ಕೊಂಡಿರ್ಬೇಕು. ಇನ್ನೊಂದಷ್ಟು ಖರ್ಚು ಮಾಡ್ಬಿಟ್ಟಿದ್ಯಾ ಆಗ್ಲೇ, ಅಥವಾ ಯಾರಿಗೋ ಅದರಿಂದ ಕೆಲಸ ಮಾಡಿ ರೆಡಿ ಆಗೈತೆ, ಇವಾಗ ಕೊಡಲ್ಲ ಅಂದ್ರೆ ಅವಾಗ ಪ್ರಾಮಿಸರಿ ಸ್ಟೆಪ್ ಅಲ್ಲಿ ಬರ್ತದೆ. ಮಾಡೇ ಇಲ್ಲ, ನಿಮ್ ಕೊಡ್ತೀನಿ ಹಿಂದೆ ಕೊಟ್ಟಿಲ್ಲ, ಕೊಡು ಅಂತ ಕೇಳಂಗಿಲ್ಲ, ಅವಾಗ ಪ್ರಾಮಿಸರಿ ಸ್ಟೆಪ್ ಅಲ್ಲೂ ಬರೋದಿಲ್ಲ. ಓಕೆ, ಅರ್ಥ ಆಯ್ತೇನ್ರಿ? ಯಾರದು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಹ್ಞೂ ಅನ್ಬೇಕು. ಪ್ರಶ್ನೆ ಕೇಳಿದ್ರು ಸುಮ್ಮನೆ ಇರಂಗಿಲ್ಲ. ಅಥವಾ ಇಲ್ಲ ಸರ್ ಅರ್ಥ ಆಗಿಲ್ಲ ಅನ್ಸುತ್ತೆ ಹೇಳ್ರಿ ಅನ್ಬೇಕು. ಸುಮ್ಮನೆ ಕೂತಿದ್ರೆ ಏನ್ ಅನ್ಸುತ್ತೆ? ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನಮ್ಗೆ ಅರ್ಥ ಇಲ್ದಂಗೆ ಮುಂದಕ್ಕೆ ಹೋಗಕ್ಕಾಗಲ್ಲ ನಮ್ಗೆ. ಆಯ್ತಲ್ಲ? ಈ ಅರ್ಥ ಆಗ್ಲಿದ್ರು ಅರ್ಥ ಆಗುತ್ತೆ ಅಂತ ಹೇಳ್ಬಿಡ್ರಿ, ಅಟ್ಲೀಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಾಂದ್ರೆ ಅರ್ಥ ಆಗಿಲ್ಲ ಅನ್ಸುತ್ತೆ ಕೇಳ್ರಿ. ಸೊ ಪಾರ್ಟ್ನರ್ ಬೈ ಎಸ್ಟೆಪಲ್ ಏನಿದು? ಪಾರ್ಟ್ನರ್ ಬೈ ಎಸ್ಟೆಪಲ್ ಅಂದ್ರೆ ಯಾರದು ಕೈ ಎತ್ತಿ ಅನ್ಸುತ್ತೆ? ರಂಜಾನ್ ಬೇಗಂ. ದಯವಿಟ್ಟು ಬೇರೆಯವರು ಮ್ಯೂಟ್ ಮಾಡಿ. ರಂಜಾನ್ ಬೇಗಂ, ನಿಮ್ಮ ಹತ್ರ ತುಂಬಾ ಶಬ್ದ ಬರ್ತಾ ಇದೆ. ಹೇಳಮ್ಮ ಸಹನಾ. Sir, in partnership, sir, sharing of profit is the only evidence to show that there exists partnership. ಇಲ್ಲ, ಅದೇ ಹೇಳಿದ್ನಲ್ಲ, sharing of profit is not the conclusive test. It is one of the tests. Conclusive test is mutual agency and intention of the parties to treat them as partners. That is most important. Conclusive test is mutual agency and admitting someone as a partner. ಯಾವ ಉದ್ದೇಶದಿಂದ ಅವರನ್ನ ಕರ್ಕೊಂಡಿದ್ದಾರೆ ಅಂದ್ರೆ ಪಾರ್ಟ್ನರ್ ಆಗೋದಕ್ಕೆ ಉದ್ದೇಶದಿಂದ ಅವ್ನು ಕರ್ಕೊಂಡಿದ್ದಾರೆ. That is the ultimate test. There are many instances where a person may be sharing the profit, or as in your case of nominal partner is concerned, where he may not be sharing the profit at all, but he has been added into the list of partners with an intention that he should act as a partner. So intention of the partners is the ultimate test as per section 6 of Partnership Act. Now ಅದಲ್ವಾ ಇದು ಕಾಕ್ಸ್ ವರ್ಸಸ್ ಸಿಕ್ಮ್ಯಾನ್ ಕೇಸ್. ಕಾಕ್ಸ್ ವರ್ಸಸ್ ಸಿಕ್ಮ್ಯಾನ್ಸ್ ಕೇಸ್ ಅದಕ್ಕೆ ಮುಂಚೆ ಇನ್ನೊಂದು 2-3 ಕೇಸಸ್ ನಾವು ಓದಿದ್ವಿ. ಶೇರಿಂಗ್ ಆಫ್ ಪ್ರಾಫಿಟ್ ಇಸ್ ನಾಟ್ ದ ಕನ್ಕ್ಲೂಸಿವ್ ಟೆಸ್ಟ್, ಇಟ್ ಈಸ್ ಒನ್ ಆಫ್ ದ ಟೆಸ್ಟ್. ಶೇರ್ ಮಾಡ್ತಾನೆ ಅಂದ್ರೆ ಇರ್ಬೋದು ಅವನು ಪಾರ್ಟ್ನರ್ ಆಗಿರ್ಬಹುದು ಅಷ್ಟೇ, ಆಗಿಲ್ದೇನು ಇರ್ಬೋದು. ಆದ್ರೆ ಮ್ಯೂಚುವಲ್ ಏಜೆಂಟ್ಸ್ ಆಗಿದ್ರೆ, ಒಬ್ರಿಗೊಬ್ರು ಏಜೆಂಟ್ಸ್ ಆಗಿದ್ದು ಒಬ್ಬರ ಪರವಾಗಿ ಇನ್ನೊಬ್ರು ಬಿಸ್ನೆಸ್ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ, ಮತ್ತೆ ಅವನ ಉದ್ದೇಶ ಏನು ಅಂದ್ರೆ ಅವನ ಪಾರ್ಟ್ನರ್ ಆಗಿ ಇಟ್ಕೊಬೇಕು ಅನ್ನೋ ಉದ್ದೇಶ ಐತೆ ಅಂದ್ರೆ ಅವಾಗ ಮಾತ್ರ ಅವ್ನ ಪಾರ್ಟ್ನರ್ ಆಗ್ತಾನೆ. ಶೇರಿಂಗ್ ಆಫ್ ಪ್ರಾಫಿಟ್ ಈಸ್ ಒನ್ ಆಫ್ ದ ಟೆಸ್ಟ್ ಅಂಡ್ ನಾಟ್ ದ ಅಲ್ಟಿಮೇಟ್ ಟೆಸ್ಟ್. ಗೊತ್ತಾಯ್ತಮ್ಮ? ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಜನ ಅಂದ್ಕೊಂತಾರೆ ಶೇರಿಂಗ್ ಆಫ್ ಪ್ರಾಫಿಟ್ ಇಟ್ ಈಸ್ ನಾಟ್ ಅನ್ ಅಲ್ಟಿಮೇಟ್ ಟೆಸ್ಟ್, ಇಟ್ ಈಸ್ ಒನ್ ಆಫ್ ದ ಟೆಸ್ಟ್. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಎಸ್. ಇನ್ನೊಬ್ರು ಏನೋ ಹೇಳ್ತಿದ್ದೀರಪ್ಪ, ಅವ್ರದ್ದು ಸರಿಯಾಗಿ ಕೇಳಿಸ್ತದೆ. ಶಬನ ಬೇಗಮ್ಮ ಯಾರವರು ಹೇಳ್ತೀರಮ್ಮ ಪ್ರಶ್ನೆ? ಅವ್ರ ಹೆಸರು ನಂಗೆ ಗೊತ್ತಾಗ್ತಿಲ್ಲ. ಯಾರ್ರಿ ಅದು? ಇಲ್ಲಿ ಹೋಗ್ಬಿಟ್ರು. ಓಕೆ, ರಂಜಾನ್ ಬೇಗಂ ಹೇಳಮ್ಮ, ಏನ್ ಪ್ರಶ್ನೆ ನಿಮ್ದು? ಕೇಳಿಸ್ತಿರಲಿಲ್ಲ ನಂಗೆ. ಏನಿಲ್ಲ. ಓಕೆ, ಸೊ ಇಲ್ಲಿ
partner by estoppel is a partner who displays by his words, actions or conduct that he is a partner of the firm. ಒಬ್ಬ ವ್ಯಕ್ತಿ ಯಾವಾಗ ಪಾರ್ಟ್ನರ್ ಬೈ ಎಸ್ಟಾಪಲ್ ಆಗ್ತಾನೆ ಅಥವಾ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂದ್ರೆ ತೋರ್ಕೆಯಿಂದ ಪಾರ್ಟ್ನರ್ ಆಗೋದು ಯಾವಾಗ್ತಂದ್ರೆ ಪರ್ಸನ್ ಡಿಸ್ಪ್ಲೇಸ್ ಅಂತ ತಿಳಿಸೋದು ಅಥವಾ ಪ್ರದರ್ಶಿಸೋದು. ಡಿಸ್ಪ್ಲೇಸ್ ಬೈ ಹಿಸ್ ವರ್ಡ್ಸ್, ಅವನ ಒಂದು ಪದಗಳು ಹೇಳೋದ್ರಿಂದ, ಆರ್ ಬೈ ಹಿಸ್ ಆಕ್ಷನ್ಸ್, ಅವನ ಕೃತ್ಯಗಳಿಂದ, ಆರ್ ಬೈ ಹಿಸ್ ಕಾಂಡಕ್ಟ್, ಅವನ ನಡವಳಿಕೆಗಳಿಂದ. what he is showing it to other world or what he is showing it to others is that he is a partner of the firm. ಅವನು ಆ ಒಂದು ಪಾಲುದಾರಕ ಸಂಸ್ಥೆಯ ಒಬ್ಬ ಪಾಲುದಾರ ಅಂತ ಅವ್ನು ತೋರಿಸ್ಕೊಂತಾನೆ, ಎಲ್ಲರಿಗೂ ಹೇಳಿರ್ತಾನೆ ನನ್ನ ಪಾರ್ಟ್ನರ್ ಅಂತ ಹೇಳಿರ್ತಾನೆ, ಅಥವಾ ಹಂಗ ರೀತಿ ನಡ್ಕೊಂಡಿರ್ತಾನೆ, ಅಥವಾ ಅವನ ನಡವಳಿಕೆ ಹಂಗಿರ್ತದೆ. ಅವನ್ನ ನಾವು ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಎಸ್ಟಾಪಲ್ ಅಂತ. ಅವ್ನ ಪರಿಸ್ಥಿತಿ ಆಕ್ಚುಲ್ ಆಗಿ ಏನಿರುತ್ತೆ, ಈ ಒಂದು ಹಿ ಇಸ್ ನಾಟ್ ಎ ಪಾರ್ಟ್ನರ್, ಅವ್ನು ನಿಜವಾಗ್ಲೂ ಪಾರ್ಟ್ನರ್ ಅಲ್ಲ. ಅವನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಯಾವ ಶೇರ್ ಇಲ್ಲ ಅದರಲ್ಲಿ, ಮತ್ತೆ ಅದ್ರ ಲಾಭ ಹಂಚ್ಕೊಂತನೂ ಇಲ್ಲ, ಅವ್ನಿಗೆ ಏನು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ, ಏನೂ ಇಲ್ಲ. ಆದ್ರೂ ಬೇರೆಯವ್ರು ಯಾರು ಹೇಳ್ಕೊಂಡ್ಬಿಟ್ಟ ನನ್ನ ಪಾರ್ಟ್ನರ್ ಅಂತ ಫರ್ಮ್. But he has represented himself in such a manner which depicts that he has become a partner by estoppel or by holding. ಆದ್ರೂ ಅವ್ನು ಪಾರ್ಟ್ನರ್ ಆಗಿದ್ದೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಅವನು ಪಾರ್ಟ್ನರ್ ಅಂತಾನೆ ಪರಿಗಣಿಸ್ತಾರೆ ಅವ್ರಿಗೋಸ್ಕರ ಅವನ್ನ ಪಾರ್ಟ್ನರ್ ಅಂತ ಪರಿಗಣಿಸ್ತೀವಿ. he does not contribute to the capital of or management of the firm. ಆ ಪಾಲುದಾರಿಕೆ ಸಂಸ್ಥೆಯಲ್ಲಿ ಯಾವುದೇ ಹಿತಾಸಕ್ತಿ. I think ಮುಗಿದೋಗ್ಬಿಡುತ್ತೆ ಟೈಮ್ ಈಗ, less than 1 minute ಇದೆ. I will stop here. We will discuss about partner by estoppel in greater details in the ನೆಕ್ಸ್ಟ್ ಕ್ಲಾಸ್. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ಕ್ವಿಕ್ ಆಗಿ ಕೇಳಿ, ಆನ್ಸರ್ ಮಾಡ್ತೀನಿ. ನಾಳೆ ಮತ್ತೆ ಭೇಟಿ ಆಗೋಣ ಇದೇ ಸಮಯಕ್ಕೆ 2 ಗಂಟೆಗೆ. ಓಕೆ, ಓಕೆನಾ? ನಿಲ್ಲಿಸ್ಲಂಗಾರೆ? ಸರ್ ಹೇಳಮ್ಮ ಬೇಗ ಕಟ್ ಆಗ್ಬಿಡುತ್ತೆ. ಸರ್ ಈಗ ಆಕ್ಟಿವ್ ಪಾರ್ಟ್ನರ್ ಅದು ಇನ್ನೊಂದ್ಸಲ